ಯಾರು ಹೋರಾಟ ಮಾಡ್ತಾರೆ ಅವ್ರ ಬಗ್ಗೆ ಬರೋದು ಯಾವಾಗ ಅಂದ್ರೆ ಅರೆಸ್ಟ್ ಆದಾಗ, ಅದು ಇವ್ರು ಇರ್ಬೋದು ಅಥವಾ ಇನ್ನು ಅನೇಕರ ಬಗ್ಗೆ ಬರುವಂಥದ್ರಿಗೆ. ಹಾಗಾಗಿ ಎಲ್ಲೋ ಒಂದ್ಸತಿ ನನಗನ್ಸುತ್ತೆ ಸಾಹಿತ್ಯ ಚರಿತ್ರೆ ಅನ್ನೋದೇ ಒಂದು ಧೋಕ ಅಂತ. ಅರ್ಧದಷ್ಟು ಮಾತ್ರ ಹೇಳಿ ಮಿಕ್ಕಿದ್ದನ್ನು ಬಿಟ್ಬಿಡ್ತಾರೆ. ಆಡ್ದವ್ರನ್ನ ಸಾಹಿತ್ಯ ಮತ್ತು ಸಮಾಜ ಗುರುತಿಸಂತೆ ಹೊರತು ಮಾಡಿದವ್ರನ್ನ ಸಮಾಜ ಗುರುತಿಸಲ್ಲ. ಹಾಗಾಗಿ ಅವ್ರದ್ದು ಬೇಂದ್ರೆ ಹೇಳುವಂತೆ ಆಡಾಡ್ತಾ ಆಯುಷ್ಯ ಅಂತ ಅವ್ರ ಆಯುಷ್ಯ ಮುಗಿದೋಗುತ್ತೆ. ಆದರೆ ಯಾರು ಮಾಡಿರ್ತಾರೆ ಅವ್ರನ್ನ ಸಮಾಜ ಯಾರೋ ಒಬ್ರು ಕಲ್ಪನೆ ಕೊಡಬಹುದು ಹೀಗೆ ಅಂತ. ಮಾಡೋರು ಯಾರು? ಸಾವರ್ಕರ್ ಹಿಂಗೆ ಮಾಡ್ಬೋದು ಅಂದರೆ ಮಾಡೋಕ್ಕೊಬ್ಬ ದಿಂಗ್ರ ಇಲ್ಲ ಅಂದರೆ ಸಾವರ್ಕರ್ಗೆ ಏನು ಬೆಲೆ? ಸಮಾಜ ಹಿಂಗೆ ಕಟ್ಟಬೇಕು ಅಂತ ಒಬ್ಬ ಶಿವಾಜಿಗೆ ರಾಮದಾಸ್ ಹೇಳಿದ್ರೆ ಮಾಡಕ್ಕೆ ಹೇಳಕ್ಕೆ ಸಮರ್ಥ ರಾಮದಾಸ್ ಇರ್ಬೋದು, ಮಾಡಕ್ಕೆ ಯಾರು? ಹೇಳುವವರು ಮತ್ತು ಮಾಡುವವರು ಇಬ್ಬರು ಮುಖ್ಯವೇ. ಕೆಲವು ಸತಿ ಏನಾಗುತ್ತೆ, ಮಾಡೋರ್ನ ಮಾತ್ರ ಅಂದರೆ ಯಾರು ಡೂವರ್ಸ್ ಅಂತ ಇದ್ದಾರೆ ಅವ್ರನ್ನ ತುಂಬ ಹೇಳಕ್ಕೆ ಹೋಗಿ ಅವ್ರಿಗೆ ವಿಚಾರ ಕೊಟ್ಟವರು ಹಿಂದಕ್ಕೆ ಹೋಗ್ತಾರೆ. ಅದು ಆಗತ್ತೆ ಎಷ್ಟೊಂದು ಸೊಸೈಟಿಗಳಲ್ಲಿ. ಬೇರೆ ಉದಾಹರಣೆ ಕೊಡೋದಾದ್ರೆ ಗ್ಯಾರಿಬಾಲ್ಡಿಯನ್ನು ನೆನಪಿಸ್ಕೊಳ್ಳುವಾಗಲೇ ನಾವು ಮ್ಯಾಜಿನಿಯನ್ನು ನೆನಪಿಸ್ಕೊಳ್ಬೇಕು. ಸಾವರ್ಕರ್ ಕಾಂಟೆಕ್ಸ್ಟ್ ಗೊತ್ತಿರೋರ್ಗದು ಗೊತ್ತಿರುತ್ತೆ. ಚಂದ್ರಶೇಖರ್ ಆಜಾದನ್ನ ನೆನಪಿಸ್ಕೊಳ್ಬೇಕಾದ್ರೆ ಅವರ ಟೀಮಿನ ಬಹಳ ಇಂಟೆಲೆಕ್ಚುವಲ್ಲು ನಮ್ಮ ಭಗವತಿ ಚರಣ್ ಮಹೋರ್, ಅವನನ್ನು ನೆನಪಿಸ್ಕೊಳ್ಬೇಕು. ಹಿ ವಾಸ್ ನೋನ್ ಆಸ್ ದಿ ಬಾಂಬ್ ಅಥವಾ ಬ್ರೈನ್ ಆಫ್ ದಿ ಪಾರ್ಟಿ. ಎರಡೂ ನಮ್ಮಲ್ಲಿ ವಿಸಂಗತತೆ ಕಂಡುಬರುತ್ತೆ. ಇರಲಿ, ಇವತ್ತಿನ ಮುಖ್ಯ ಭಾಷಣಕಾರ ನಾನಲ್ಲ, ಇಬ್ಬರು ಮುಖ್ಯ ಭಾಷಣಕಾರರು ಅವರ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಒಂದೆರಡು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಬೇಕು. ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇದೆ, ಅದರ ಪೂರ್ತಿ ಸಾಲುಗಳನ್ನು ಈಗ ನಾನು ಪುಸ್ತಕ ತಂದಿಲ್ಲ. ಭೂಮಿ ಎಂಬುದು ಅನಂತ ಸೌಂದರ್ಯ ಶಾಲಿನಿ ಅಂತ ಪದ್ಯ ಶುರುವಾಗುತ್ತೆ. ಭೂಮಿ ಎಂಬುದು ಅನಂತ ಸೌಂದರ್ಯ ಶಾಲಿನಿ, ಎಲ್ಲವನ್ನೂ ನಾನೇ ಮಾಡಬೇಕೆಂದಿಲ್ಲ, ಎಲ್ಲವನ್ನೂ ನಾನೇ ನೋಡಬೇಕೆಂದಿಲ್ಲ. ಅಂದರೆ ಬಹುರತ್ನ ವಸುಂಧರ ಅನ್ನೋ ಮಾತಿದೆಯಲ್ಲ, ರತ್ನಗರ್ಭ ವಸುಂಧರ. ಈ ಭೂಮಿಯಲ್ಲಿ ಅನೇಕ ಮಹಾತ್ಮರಾಗಿ ಹೋಗಿದ್ದಾರೆ. ಅನೇಕ ಮಹಿಳೆಯರು, ಪುರುಷರು, ಬಾಲಕರು ಎಲ್ಲ ಸೊಸೈಟಿಗಳ ಬ್ಯಾಕ್ಗ್ರೌಂಡಿಂದ ಬಂದವರು ಆಗಿ ಹೋಗಿದ್ದಾರೆ. ಭೂಮಿ ಅದನ್ನು ನೆನ್ಪಿಟ್ಟಿರ್ಬೋದು, ಪಂಚಭೂತಗಳದನ್ನು ನೆನ್ಪಿಟ್ಟಿರ್ಬೋದು. ಆದರೆ ಯಾರು ಇತಿಹಾಸಕಾರರು ಅಂತ ಕರೆಸ್ಕೊಳ್ತಾರೋ ಅವ್ರು ಕೆಲವ್ರನ್ನ ಮಾತ್ರ ಸೆಲೆಕ್ಟಿವ್ ಆಗಿ ನೆನ್ಪಿಟ್ಕೊಂಡಿರ್ಬೋದು. ಯಾರೋ ಒಬ್ರು ವ್ಯಾಸರೋ, ವಾಲ್ಮೀಕಿಗಳೋ, ಪುರಾಣಕಾರರೋ ಅದರಲ್ಲಿರುವಂತಹ ಅಂದರೆ ಸೊಸೈಟಿಗೆ ಮಾರ್ಗದರ್ಶನ ಕೊಡಬಲ್ಲಂಥವ್ರನ್ನೆಲ್ಲ ಅವರು ನೆನ್ಪಿಟ್ಕೊಂಡಿದ್ದಾರೆ, ಅವ್ರು ಬರೆದಿಟ್ಟಿದ್ದಾರೆ. ನಮ್ಮ ಇತ್ತೀಚೆಗೆ ನನಗೆ ನೆನಪಾಗುವಂಥ ಒಂದು ಸಾಲು ಯಾವಾಗಲೂ ಡೇವಿಡ್ ಫ್ರಾಲಿ ಅಥವಾ ವಾಮದೇವ್ ಶಾಸ್ತ್ರಿ ಅವ್ರದ್ದು ಒಂದು ಪುಸ್ತಕ, ಗಾಡ್ಸ್ ಸೇಜಸ್ ಆ್ಯಂಡ್ ಕಿಂಗ್ಸ್ ಅಂತ. ಗಾಡ್ ಸೇಜಸ್ ಆ್ಯಂಡ್ ಕಿಂಗ್ಸ್ ಅನ್ನೋದು ಹೆಚ್ಚು ಕಡಿಮೆ ನಮ್ಮ ಈ ಹಿಂದೂ ಸಂಸ್ಕೃತಿಯ 3 ಮುಖ್ಯ ಆಯಾಮಗಳನ್ನು ಅದು ಗುರುತಿಸುತ್ತೆ. ನಮ್ಮ ದೇವತೆಗಳು, ದೇವಾನುದೇವಿಯರು, ಅವ್ರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಂತಾರೆ ನಮ್ಮ ಋಷಿಗಳು, ಮುನಿಗಳು, ಸಂತರು, ಅವಧೂತರು. ಮತ್ತು ಅವ್ರು ಹಾಗೆಲ್ಲ ತಪಸ್ಸು ಮಾಡೋದಕ್ಕೆ, ಜ್ಞಾನಾರ್ಜನೆ ಮಾಡೋದಕ್ಕೆ, ಸಂಗೀತ, ಕಲೆ, ಇವತ್ತಿನ ಸಂದರ್ಭದಲ್ಲಿ ಸಿನಿಮಾ, ನಾಟಕ, ಅದನ್ನೆಲ್ಲ ಮಾಡೋದಕ್ಕೆ ಬೇಕಾದ ಒಂದು ಸಮಾಜಕ್ಕೆ ಬೇಕಾದ ಒಂದು ರಕ್ಷಣಾ ಕವಚ. ಇದನ್ನು ಮಾಡುವಂಥ ನಮ್ಮ ರಾಜರು, ರಾಣಿಯರು ಮತ್ತು ಅವರ ಮಂತ್ರಿಗಳು, ಪರಿವಾರ ಇತ್ಯಾದಿಗಳು. ಈ ಮೂರನ್ನೂ ನಾವು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ. ಸಾವರ್ಕರ್ ಅವರ ಕಾಂಟೆಕ್ಸ್ಟಲ್ಲಿ ತಗೊಂಡಾಗ ಗಾಡ್ ಅಂತ ಹೇಳಿದ್ರೆ ಅವರ ತುಳಜಾ ಭವಾನಿನೇ. ಸಾಮಾನ್ಯ ಸಾವರ್ಕರ್ ಹೇಳುವಾಗ ಅದು ಪ್ರಾರಂಭದಲ್ಲಿ ಮಾತ್ರ ಹೇಳ್ತೀವಿ, ಆದರೆ ಉದ್ದಕ್ಕೂ ಅವರ ಜೀವನದಲ್ಲಿ ಬಂದಿರುವುದು ಆ ಮಾತೃತ್ವದ ಆರಾಧನೆಯ ಕಲ್ಪನೆ. ಪರ್ಹ್ಯಾಪ್ಸ್ ಹಿ ವಾಸ್ ದಿ ಓನ್ಲಿ ಶಾಕ್ತ ಹೂ ವಾಸ್ ಫೌಂಡ್ ಆನ್ ದಿ ಪಬ್ಲಿಕ್ ಡೊಮೈನ್ಸ್ ಅಂತ ನನಗನ್ಸುತ್ತೆ. ಅಂದರೆ ಪಬ್ಲಿಕ್ಕಲ್ಲಿ ಕಾಣಿಸ್ಕೊಂಡ ಬಹಳ ದೊಡ್ಡ ತಾಂತ್ರಿಕ ಶಾಕ್ತ ಅಂತ ಹೇಳಿದ್ರೆ ಈ ಸಾವರ್ಕರ್. ನಾರ್ಮಲಿ ಶಾಕ್ತರು ತಮ್ಮನ್ನು ಔಚಿಟ್ಕೊಳ್ತಾರೆ. ಒಬ್ಬರಂತೂ ದಕ್ಷಿಣೇಶ್ವರದಲ್ಲಿದ್ದರು ನಮ್ಮ ಪರಮಹಂಸರು, ಅವ್ರು ಹೊರಕ್ಕೆ ಬರಲಿಲ್ಲ, ಆದರೆ ಅವರಿಂದ ತುಂಬ ಜನ ಹೊರಕ್ಕೆ ಬಂದರು. ಯಾಕೆ ಅಂತ ಹೇಳಿದ್ರೆ ಈ ಶಕ್ತಿಯ ಉಪಾಸನೆ, ಈ ಶಕ್ತಿಯಿಂದನೇ ಮನುಷ್ಯ ಉಳಿಯುವಂಥದ್ದು, ಆ ತಪಶಕ್ತಿ ಅನ್ನೋದನ್ನ ಕೊನೆಯಲ್ಲಿ ಅವರ ಜೀವನವನ್ನು, ಅವರು ದೇಹವನ್ನ ಮತ್ತು ಜೀವವನ್ನ ಪ್ರತ್ಯೇಕ ಮಾಡುವಂಥ ಒಂದು ಆತ್ಮಾರ್ಪಣೆ ಮಾಡೋ ತನಕನೂ ಅವರು ತೋರಿಸಿದ್ರು. ಇದು ಆತ್ಮಾರ್ಪಣೆಯ ಹೊರತು ಇದು ಆತ್ಮಹತ್ಯೆ ಅಲ್ಲ ಅಂತ ಅದನ್ನ ಬೇರೆ ಸಮರ್ಥಿಸ್ಕೊಂಡು ಲೇಖನ ಬರೆದ್ರು ಅವರು. ವಾಟ್ ಎವರ್ ಹಿ ಡಸ್, ಹಿ ಯೂಸ್ ಟು ಡಿಫೆಂಡ್ ಇಟ್ ಥ್ರೂ ಲಾಜಿಕಲ್ ರೈಟಿಂಗ್. ಅಂದರೆ ಆ ಎಮೋಷನಲ್ ಕ್ವಾಂಟಿಟಿ ಇತ್ತು, ಆದರೆ ಅದು ವಿಚಾರದ ಜೊತೆನಲ್ಲೇ ಹೋಗ್ತಾ ಇತ್ತು. ಇದು ಉಳಿದವ್ರಿಗೂ ಮತ್ತು ಸಾವರ್ಕರ್ಗೂ ಇರುವಂಥ ಬಹಳ ಮುಖ್ಯವಾದ ವ್ಯತ್ಯಾಸ. ನೆಹರು ವಾಸ್ ಪೊಯಿಟಿಕ್, ಬಟ್ ಅವ್ರು ಹೇಳ್ತಾ ಇದ್ದಿದ್ದೆಲ್ಲ ಫಾಲ್ಸು, ತುಂಬ ಪೊಯಿಟಿಕ್ ಆಗಿ ಹೇಳ್ತಾ ಇದ್ರು. ಒಳ್ಳೆ ಇಂಗ್ಲೀಷು. ರಾಧಾಕೃಷ್ಣನ್ ತುಂಬ ಪೊಯಿಟಿಕ್ ಆಗಿ ಮಾತಾಡ್ತಿದ್ರು, ಫ್ಲವರಿ ಲ್ಯಾಂಗ್ವೇಜು. ಫಿಲಾಸಫಿ ಅರ್ಧಕ್ಕರ್ಧ ಮೋಸ. ರಾಧಾಕೃಷ್ಣನ್ ಅವ್ರ ಪುಸ್ತಕಗಳಲ್ಲಿ ಅರ್ಧಕ್ಕರ್ಧ ಇಂಡಿಯನ್ ಫಿಲಾಸಫಿಯನ್ನು ಓದೋರಿಗೆ ಅದು ಒಳ್ಳೆ ಇಂಟ್ರೊಡಕ್ಷನ್ ಅಲ್ಲ. ಫಾರಿನರ್ಸ್ ಓದ್ಕೋಬಹುದು, ಅವ್ರಿಗೆ ತಲೆಬಡ ಏನು ಗೊತ್ತಿರಲ್ಲ. ಆಬ್ಸಲ್ಯೂಟ್ ಅಂತಾರೆ ಬ್ರಹ್ಮಕ್ಕೆ. ನಮ್ಮಲ್ಲಿ ಇಲ್ಲಿ ಪಿಜ್ಜಾ ತಿನ್ಬೇಕಾ, ಬರ್ಗರ್ ತಿನ್ಬೇಕಾ ಅಂದ್ರೆ ಆಬ್ಸಲ್ಯೂಟ್ಲಿ ಐ ವಿಲ್ ಈಟ್ ಪಿಜ್ಜಾ ಅಂತಾರೆ. ಆಬ್ಸಲ್ಯೂಟ್ ಅಂದ್ರೆ ಪರಬ್ರಹ್ಮ ರೂಪದಲ್ಲಿ ಪಿಜ್ಜಾ ತಿಂತೀನಿ ಅಂತ ಅರ್ಥ ಆಗುತ್ತೆ. ಆಬ್ಸಲ್ಯೂಟ್ ಅನ್ನೋದು ಪರಬ್ರಹ್ಮಕ್ಕೆ ಶಬ್ದ ಅಲ್ಲ, ಇನ್ನೇನೋ ಒಂದು ಇರಬೇಕಾಗಿತ್ತು. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ,
ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ದೆಲ್ಲವನ್ನೂ ಕೂಡ ಒಂದು ರೀತಿ ಕಲೋನೈಸ್ ಮಾಡಿದ್ರು. ಕೇವಲ ಭಾರತವನ್ನ ಭೌತಿಕವಾಗಿ ಕಲೋನೈಸ್ ಮಾಡಿದ್ರು ಅಥವಾ ಮೆಕಾಲೆ ಬಂದು ಎಜುಕೇಶನ್ ಮಾಡಿದ್ರೆ ಇಷ್ಟಕ್ಕೆ ಕೆಲವೊಮ್ಮೆ ನಮ್ಮ ನಿರೂಪಣೆ ಅಥವಾ ನಮ್ಮ ಚರ್ಚೆ ನಿಂತು ಬಿಡುತ್ತೆ. ಎಲ್ಲ ಅಂಗಗಳಲ್ಲೂ ಅದನ್ನ ಅವರು ಕಲೋನೈಸ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಹಾಗೆ ಮಾಡಿದವ್ರು ಯಾರು ಅಂದ್ರೆ, ಒಂದು ಇಸ್ಲಾಂನ ಆಡಳಿತ ಮಾಡಿದ್ರು. ಅದನ್ನ ನಮ್ಮ ಹಿಸ್ಟಾರಿಯನ್ಸ್ ಕನ್ವೀನಿಯಂಟ್ಲಿ ಬಿಟ್ಬಿಡ್ತಾರೆ. ಕಲೋನಿಯಲಿಸಮ್ ಅಂತ ಹೇಳುವಾಗ ಕೇವಲ ಬ್ರಿಟಿಷ್ ಪೀರಿಯಡ್ ಮಾತ್ರ ಅವರು ಕಲೋನಿಯಲ್ ಪೀರಿಯಡ್ ಅಂತ ಹೇಳ್ತಾರೆ. ಕಲೋನಿಯಲಿಸಮ್ ಸ್ಟಾರ್ಟೆಡ್ ವಿತ್ ದಿ ಮುಘಲ್ಸ್ ಅಂಡ್ ದಿ ಖಲ್ಜೀಸ್ ಅಂಡ್ ದಿ ಸುಲ್ತಾನೇಟ್ಸ್ ಯಾರಿದ್ರು ಅವ್ರಗಳ ಕಾಲದಿಂದನೇ ಅದನ್ನ ಮಾಡುವುದಕ್ಕೆ ಶುರು ಮಾಡಿದ್ರು. ಆಗ ಅನೇಕ ವೀರಾಧಿವೀರರು ಎದ್ದು ಅವರು ಅಥವಾ ವೀರರಮಣೀಯರು ಎದ್ದು ಅವರನ್ನ ಸರಿಯಾಗಿ ನೋಡ್ಕೊಂಡ್ರು, ಸರಿಯಾದ ರೀತಿ ವಿಚಾರಿಸ್ಕೊಂಡ್ರು. ಮತ್ತು ಸಂಸ್ಕೃತದ ಕವಿಗಳಿಗಿಂತಲೂ ಪ್ರಾಕೃತದ ಕವಿಗಳು ಹಿಂದುತ್ವವನ್ನ 1000 ವರ್ಷ ಎತ್ತಿಡಿದ್ರು. ಈ ಹಿಂದುತ್ವ ಪುಸ್ತಕದ ಬಗ್ಗೆ ನಿಮ್ಗೆ ಏನಾದ್ರು ಒಂದ್ ಸಾಲಲ್ಲಿ ಹೇಳಬೇಕು ಅಂದ್ರೆ 6 ವರ್ಷ 5 ವರ್ಷ ಆದ್ಮೇಲೆ, ಪ್ರಾಕೃತವು ಹಿಂದುತ್ವಕ್ಕೆ ಕೊಟ್ಟ ಕೊಡುಗೆ ಏನು? ಪ್ರಾಕೃತ ಭಾಷೆ ಅದನ್ನು ಕೊಟ್ಟಿದ್ದಾರೆ. ಗುರುಗೋವಿಂದ ಸಿಂಹರ್ ಇರ್ಬೋದು, ಛತ್ರಸಾಲನ ಬಗ್ಗೆ ಬರೆದಿರೋ ಇರ್ಬೋದು, ಶಿವಾಜಿ ಬಗ್ಗೆ ಬರೆದಿರುವ ಭೂಷಣ ಕವಿ ಇರ್ಬೋದು, ಅಥವಾ ಪೃಥ್ವಿರಾಜ ರಾಸೋ ಬರೆದಿರುವಂತ ಕವಿ ಇರ್ಬೋದು, ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಎಲ್ಲರೂ ಬರೆದಿದ್ದು ಸಂಸ್ಕೃತದಲ್ಲಿ ಕಾವ್ಯವನ್ನಲ್ಲ, ಅವರವರ ರಾಜ್ಯಗಳಲ್ಲಿ ಇದ್ದಂತಹ ಪ್ರಾಕೃತ ಭಾಷೆಗಳಲ್ಲಿ ಅವರು ಕಾವ್ಯವನ್ನ ಬರೆದ್ರು. ತುಂಬಾ ಜನ ಕೇಳುವಂಥದ್ದು ಪ್ರಮಿಳಾ ಥಾಪರಿಂದ ವೆಂಡಿ ಡಾನಿಗರ್ ತನಕ ಅವ್ರಿಗೆ ಸಂಸ್ಕೃತವೂ ಗೊತ್ತಿಲ್ಲ, ಪ್ರಾಕೃತವೂ ಗೊತ್ತಿಲ್ಲ, ಬೇರೆ ವಿಷಯ. ಅವ್ರು ಕೇಳುವಂಥದ್ದು ಇದಕ್ಕೆ ಸಂಸ್ಕೃತದಲ್ಲಿ ಇಲ್ವಲ್ಲ, ಇದಕ್ಕಂತೆ ಸಂಸ್ಕೃತನ ಬೈಯೋದು. ಅವ್ರು ನರೇಶನ್ ಬಗ್ಗೆ ಹೇಳಿದ್ರಲ್ಲ ಚಕ್ರವರ್ತಿ, ಹಂಗೆ ಯಾವಾಗ ಇವ್ರಿಗೆ ಕನ್ವೀನಿಯಂಟ್ ಆಗಿದೆಯೋ ಇದಕ್ಕೆ ನಿಮ್ಗೆ ಋಗ್ವೇದದಲ್ಲಿ ಹಿಂದೂ ಅಂತಿಲ್ವಲ್ಲ, ಉಪನಿಷತ್ತಲ್ಲಿ ಇಲ್ವ. ನಮ್ಮಲ್ಲಿರುವಂಥ ದಡ್ಡ ಹಿಂದೂ ವಿದ್ವಾಂಸರು ಅಥವಾ ಹಿಂದೂ ದಡ್ಡ ವಿದ್ವಾಂಸರು ಅಥವಾ ಹಿಂದೂಗಳಾಗಿದ್ದಿರುವ ವಿದ್ವಾಂಸರಾಗಿದ್ದು ದಡ್ಡರಾಗಿರೋರು ಹೇಗ್ ಬೇಕಾದ್ರೂ ತಗೊಳ್ಳಿ, ಅವರು ಹೌದಲ್ಲ ಸಂಸ್ಕೃತದಲ್ಲಿ ಇಲ್ಲ ಅಂದ್ರೆ ಹಿಂದುತ್ವ ಅಲ್ವಾ? ಸಂಸ್ಕೃತ ಮಾತ್ರ ಹಿಂದುತ್ವದ ಪ್ರತಿನಿಧಿ. ತಮಿಳಲ್ವಾ, ಕನ್ನಡ ಅಲ್ವಾ, ತುಳು ಅಲ್ವಾ, ಮರಾಠಿ ಅಲ್ವಾ, ಆಡು ಭಾಷೆಗಳಲ್ವಾ? 3000 ವರ್ಷವೋ 3000 5000 ಎಷ್ಟೋ ಭಾಷೆಗಳಿದೆ ಭಾರತದಲ್ಲಿ, ಅಲ್ಲೆಲ್ಲ ಹಿಂದುತ್ವ ಪ್ರಕಟ ಆಗಿಲ್ವಾ? ಅದನ್ನು ಸಂಕಲನ ಮಾಡಿ ಒಂದು ಪ್ರಬುದ್ಧವಾದ ಸ್ಟೈಲಲ್ಲಿ ಕೊಟ್ಟಿರೋದು ಸಂಸ್ಕೃತ ಅಷ್ಟೇ. ಕೆಲವೊಮ್ಮೆ ಆಗಿಲ್ಲ. ಹೆಂಗಾಗತ್ತೆ? ಆ ಪಂಡಿತರನ್ನೇ ಕೊಚ್ಚಾಕಿದ್ರೆ, ಅವ್ರ ಮನೆ ಮಠಗಳನ್ನೇ ಇದು ಮಾಡಿದ್ರೆ, ಅವರೆಲ್ಲ ಓಡೋಗ ಅವರ ಶಾಸ್ತ್ರಾಧ್ಯಯನ ಅಥವಾ ಅವರ ದೇವತಾ ವಿಗ್ರಹಗಳನ್ನು ಉಳಿಸ್ಕೊಳ್ಳೋದ್ರಲ್ಲೇ ಮಗ್ನರಾಗಿದ್ದಾಗ ಹೌ ಕ್ಯಾನ್ ದೇ ಸ್ಟ್ಯಾಂಡರ್ಡೈಸ್ ದಿ ನಾಲೆಡ್ಜ್? ಸೊ ಸಂಸ್ಕೃತದವರು ಕಳೆದ 1000 ವರ್ಷದಲ್ಲಿ ಭಾರತದಲ್ಲಿ ಹುಟ್ಟಿದ ಜ್ಞಾನವನ್ನು ಸ್ಟ್ಯಾಂಡರ್ಡೈಸ್ ಮಾಡೋಕ್ಕಾಗಲಿಲ್ಲ. ಆ ಕೆಲಸವನ್ನ ಪ್ರಾಕೃತ ತಗೊಳ್ತು. ಪ್ರಾಕೃತ ತಗೊಂಡು ಹಿಂದವಿ ಅನ್ನೋದನ್ನ ಶಿವಾಜಿ ಮಹಾರಾಜ್ ಹೇಳ್ತಾರೆ. ಸಾಕ ಅದಕ್ಕಿಂತ ನಿಮ್ಗೆ ಹಿಂದುತ್ವ? ಸಮರ್ಥ ರಾಮದಾಸರು ಹಿಂದೂ ಶಬ್ದ ಬಳಸ್ತಾರೆ, ಸಾಲ್ದ? ರಾಣಾ ಪ್ರತಾಪ್ ಸಿಂಹ ಬಳಸ್ತಾನೆ, ಸಾಲ್ದ? ಛತ್ರಸಾಲ ಬಳಸ್ತಾನೆ, ಸಾಲ್ದ? ಗುರು ಗೋವಿಂದ ಸಿಂಹರು ಅವ್ರ ಆತ್ಮಕಥೆಯಲ್ಲಿ ಹಿಂದುತ್ವ ಶಬ್ದ ಬಳಸ್ತಾರೆ. ಅವ್ರ ತಂದೆ ಗುರು ತೇಗ ಬಹದ್ದೂರ್ ಬಳಸ್ತಾರೆ. ಇಲ್ಲೇ ಇದೆಯಲ್ಲ ಎಲ್ಲ ಕಡೆ. ಸೊ ಇದು ನಮಗೆ ಬೇಡ, ಸಂಸ್ಕೃತದಲ್ಲಿ ನಿಮಗೆ ಕೊಡಿ ಅನ್ನುವಂಥದ್ದು ಒಂದು ಡಿವೈಡ್ ಅನ್ನು ಮಾಡಿದ್ರು. ಸಂಸ್ಕೃತ ರಾಜಭಾಷೆ, ಬ್ರಾಹ್ಮಣರ ಭಾಷೆ, ಪಂಡಿತರ ಭಾಷೆ, ಬುದ್ಧ ಜನಸಾಮಾನ್ಯರ ಭಾಷೆಯಲ್ಲಿ ಪ್ರಾಕೃತದಲ್ಲಿ ಬರದ ಅಂತ ಹೇಳೋರು ಇವರೇ. ಆ ಪ್ರಾಕೃತದಲ್ಲಿ ಹಿಂದುತ್ವ ವಿಚಾರ ಬಂದಾಗ ಅದನ್ನು ಮರೆಮಾಚಿ ಹಿಂದುತ್ವಕ್ಕೂ ಪ್ರಾಕೃತಕ್ಕೂ ಅವಮಾನ ಮಾಡುವವರು ಇವರೇನೆ. ಜೈನ ಮುನಿಗಳು, ಬೌದ್ಧ ಸನ್ಯಾಸಿಗಳು ಇಲ್ಲಿ ಮುನ್ನುಗ್ಗುವಂತ ಅವಶ್ಯಕತೆ ಇದೆ. ಪ್ರಾಕೃತವನ್ನು ಹೆಚ್ಚು ಬೆಳೆಸಿದವರು ಅವರು ಈ ವಿಷಯದಲ್ಲಿ ಸೈಲೆಂಟ್ ಆಗಿರೋದು ಸರಿಯಲ್ಲ ಇದು ಅಂತ. ಹೀಗೆ ಸುಮ್ಮನೆ ಮನಸ್ಸಿಗೆ ಬಂದ 1-2 ವಿಷಯಗಳನ್ನು ಮಾತ್ರ ಹೇಳಿದೆ. ನನಗೆ ಒಂದು ಅನಿಸಿದ್ದೇನು ಅಂದ್ರೆ, ಈ ಸಾವರ್ಕರ್ ಅವರ ಬರವಣಿಗೆ ಇತ್ಯಾದಿ ಇದೆಯಲ್ಲ, ಅದು ನಾವೇನು ನಮ್ಮ ಪೀಳಿಗೆಯವರೇನು ಮೊದಲು ಮಾಡ್ತಾ ಇಲ್ಲ. ಅನೇಕ ಮಹನೀಯರು ಮರಾಠಿಯಲ್ಲಿರ್ಬೋದು, ಹಿಂದಿಯಲ್ಲಿರ್ಬೋದು, ನಮ್ಮ ಕನ್ನಡದಲ್ಲಿರ್ಬೋದು, ಅನೇಕರು ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಸಾವರ್ಕರ್ ಅವರ ವಿಚಾರವನ್ನ, ಅವರ ಬರವಣಿಗೆಯನ್ನು ಉಲ್ಲೇಖ ಮಾಡಿದ್ದಾರೆ. ನನಗೆ ತಕ್ಷಣಕ್ಕೆ ನೆನಪಾಗಿದ್ದು 1-2-3 ಹೆಸರುಗಳು ಅಂದ್ರೆ, ಮಾಸ್ತಿ ಅವರು ಅವರ ಲೇಖನಗಳಲ್ಲಿ, ರಾಜಕೀಯಕ್ಕೆ ಸಂಬಂಧಪಟ್ಟ ಲೇಖನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗುರೂಜಿ ಅವರು ಬೆಂಗಳೂರಿಗೆ ಬಂದಾಗ ಒಂದ್ಸತಿ ಅರೆಸ್ಟ್ ಆದಾಗ ಅವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಳ್ಳೋ ಕೆಲಸ ಮಾಡಿದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದು ಅವ್ರು ಬರೆದಿದ್ದಾರೆ, ಅವರ ಪತ್ರಿಕೆ ಕಲೆಕ್ಷನ್ ಅಲ್ಲಿ ಬರೆದಿಟ್ಟಿದ್ದಾರೆ. ಇಂಥದ್ದಿದೆ. ಮಾಸ್ತಿ ಅವರು ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆದಾಗ ವಿಶ್ವ ಹಿಂದೂ ಪರಿಷತ್ತಿನ ಸಮರ್ಥಕರಲ್ಲೊಬ್ಬರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ತರಂಗದಲ್ಲಿ ಗುಲ್ವಾಡಿ ಅವರು ಇದ್ದಾಗ ಇದ್ರ ಬಗ್ಗೆ ಲೇಖನ ಬಂದಿದೆ. ಆಕ್ಚುಲಿ ಅಂದ್ರೆ ಅವರು ಅವಾಗ ಒಂದು ಪದ ಬೆಳೆಸಿದ್ರು, ರಿಸರ್ಚ್ ಅನ್ನೋ ಪದ, ಚಕ್ರವರ್ತಿಯವರು. ಅದು ಈ ಸಬ್ಜೆಕ್ಟ್ ಅಲ್ಲಿ ಬೇಕಾಗಿದೆ, ನಮ್ಮ ಸುತ್ತಾನೇ ಇದೆ, ಅದನ್ನ ಗಮನಿಸಬೇಕಾಗಿದೆ. ತೀತಾ ಶರ್ಮರು ಅನೇಕ ಸಂದರ್ಭದಲ್ಲಿ ಬಹಳ ಒಳ್ಳೆ ಮಾತುಗಳನ್ನ ಸಾವರ್ಕರ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಅವರೆಲ್ಲ ಮೈನ್ ಸ್ಟ್ರೀಮ್ ರೈಟರ್ಸ್ ಕನ್ನಡದಲ್ಲಿ. ಕುವೆಂಪು ಅವರು 2 ಸಾನೆಟ್ಗಳನ್ನೇ ಇಂಗ್ಲಿಷ್ನಲ್ಲಿ ಸಾವರ್ಕರ್ ಮತ್ತು ಅವರಂತ ಅಂಡಮಾನಿನ ಜೈಲಿನ ಕಠಿಣ ಶಿಕ್ಷೆಯನ್ನು ಅನುಭವಿಸೋರ ಬಗ್ಗೆ ಬರೆದಿದ್ದಾರೆ. ಅದು ಅವರ ಆತ್ಮಕಥೆಯಲ್ಲಿದೆ. ಆತ್ಮಕಥೆಯಲ್ಲಿ ಕುವೆಂಪುದಿದೆ. ಕುವೆಂಪು ರಾಷ್ಟ್ರಕವಿ. ಕುವೆಂಪು ಬೇರೆ ಬೇರೆ ವಿಷಯಗಳು ಬರೆದಿರೋ ಪದ್ಯಗಳನ್ನು ಹೇಳೋರು ಇದನ್ನು ಹೇಳಲ್ಲ. ಕುವೆಂಪು, ನಿಮ್ಮಲ್ಲಿ ಎಷ್ಟು ಜನ ಗಮನಿಸಿದಿರೋ ಗೊತ್ತಿಲ್ಲ, ತಾನಾಜಿಯ ಬಗ್ಗೆ
ಕವನವನ್ನು ಬರೀತಾರೆ ಕುವೆಂಪು, ಲಾವಣಿಯನ್ನು ಬರೀತಾರೆ ಕುವೆಂಪು ಅವರು. ಅದು ಯಾವುದರಲ್ಲಿ ಕರಿಸಿದ್ದ ಅನ್ನೋ ಕವನ ಇದೆ, ಅದೇ ಕಥನ ಕವನದಲ್ಲೇ ಇದೆ. ಯಾವುದು ಬಹಳ ಫೇಮಸ್ ಆಗಿರುವಂಥದ್ದು ಕರಿಸಿದ್ದ ಕವನ, ಅದೇ ಪುಸ್ತಕದಲ್ಲೇ ಅದೇ ಅವರ ಕಥನ ಕವನಗಳಲ್ಲಿ ನೇತಾಜಿ ಬಗ್ಗೆ, ನೇತಾಜಿ ಅಂದ್ರೆ ನೇತಾಜಿ ಶಿವಾಜಿ ಜೊತೆ ಇದ್ದವನು, ಅವನ ಬಗ್ಗೆ ಬರೀತಾರೆ. ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಅವರು ಬರೆದಿಟ್ಟಿದ್ದಾರೆ, ಇದುವರೆಗೂ ವ್ಯಾಖ್ಯಾನ ಮಾಡಿದವರು ಅವ್ರಿಗೆ ಏನ್ ಬೇಕೋ ಅದನ್ನು ತಗೊಂಡಿದ್ದಾರೆ, ಮಿಕ್ಕಿದ್ದನ್ನ ನಾವು ನೋಡಿಲ್ಲ. ನೋಡೋದಿಕ್ಕೆ ಈ ತರದ ಸಭೆಗಳು, ಈ ತರದ ಕಾರ್ಯಕ್ರಮಗಳು ನಮಗೆ ಅವಕಾಶ ಮಾಡಿಕೊಡುತ್ತೆ. ಕಂಡವರಿಗಲ್ಲ, ಕಂಡವರಿಗಷ್ಟೇ ಕಂಡೀತು ಇದರ ಹದನು ಅಂತ ಬೇಂದ್ರೆಯವರು ಹೇಳುವಂತೆ, ಇದನ್ನು ಕಣ್ಬಿಟ್ಟು ನೋಡಿದ್ರೆ, ಕಣ್ ತೆರೆದು ನೋಡಿದ್ರೆ ನಮ್ಮ ಸುತ್ತನೇ ಇದೆ. ಈಗ ತಾನೇ ಅವ್ರು ಹೇಳಿದ್ರು, ಬೆಂಗಳೂರಿನಲ್ಲಿ ಸಾವರ್ಕರ್ ಅವರ ಉಪಸ್ಥಿತಿ, ಶಿವಮೊಗ್ಗದಲ್ಲಿ ಅವರ ಉಪಸ್ಥಿತಿ ಅಂತ. ಅದು ಇನ್ನು ಮುಂದೆ ಆಗ್ಬೇಕಾದಂತ ಕೆಲಸ. ದೀಪಾ ಕಾಳೆ ಅವರು, ಮತ್ತೂರು ಕೃಷ್ಣಮೂರ್ತಿಯವರು, ಬೆಸುನಾ ಮಲ್ಯ ಅವರು, ಅಲ್ಲೂರು ವೆಂಕಟರಾಯರು, ಅನಂತ ಕಲ್ಲೋಳ ಅವರು, ಶಿವರಾಮ್ ಅವರು, ಬಾಬು ಕೃಷ್ಣಮೂರ್ತಿಯವರು, ಚಕ್ರವರ್ತಿ ಸೂಲಿಬೆಲೆ ಅವರು, ಸಂತೋಷ್ ತಮ್ಮಯ್ಯ, ಇನ್ನೂ ಅನೇಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಲೇಖನಗಳಾಗ್ಬೋದು, ಪುಸ್ತಕಗಳಾಗ್ಬೋದು ಬರೆದಿದ್ದಾರೆ. ಸಾವರ್ಕರ್ ಬಗ್ಗೆ ನಮಗೆ ಗೊತ್ತಿರುವಂತೆ ಪ್ರಾಯ ಮೊದಲನೇ ಬಯೋಗ್ರಫಿ ಚಿಕ್ಕದಾಗಿ ಬರೆದಿದ್ದು ಮತ್ತೂರು ಕೃಷ್ಣಮೂರ್ತಿಯವರು. ಅವ್ರನ್ನ ಕೇವಲ ಗಾಂಧಿ ಉಪನಿಷತ್ತು ಅಥವಾ ಭಾರತೀಯ ವಿದ್ಯಾಭವನದ ಒಬ್ಬ ಲಂಡನ್ನಿನ ಮುಖ್ಯಸ್ಥರಾಗಿದ್ದರು, ಈ ಅಂಶಗಳನ್ನು ಮಾತ್ರ ಹೇಳ್ತಾರೆ. ನಾನು ಮತ್ತು ಪ್ರತಾಪ್ ಸಿಂಹ ಜಿನ್ನಾ ಪುಸ್ತಕ ಬರೆದಾಗ ಆ ಜಿನ್ನಾ ಪುಸ್ತಕ ಬಿಡುಗಡೆ ಮಾಡಿದ್ದೆ ಮತ್ತೂರು ಕೃಷ್ಣಮೂರ್ತಿಯವರು. ಭಾರತೀಯ ವಿದ್ಯಾಭವನದಲ್ಲಿ ಕಾರ್ಯಕ್ರಮ ಆಯ್ತು, ನಮ್ಮ ಸುಬ್ರಾಯರ್ ಬಂದಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ, ಒಂದು ಮುಖವನ್ನು ಹೇಳ್ತೀವಿ, ಇನ್ನೊಂದು ಅಂಶವನ್ನ ಹೇಳುವವರು ಹೇಳದೆ ಹೋದ್ರೆ ಉಳಿದವ್ರಿಗೆ ಅದು ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಹೇಳಿದೆ. ಇವತ್ತು ಹಿಂದುತ್ವ ಪುಸ್ತಕ 25 ಎಡಿಷನ್ ಆಗಿದೆ. ಸಹಜವಾಗೇ ಬರೆದಿರೋರಿಗೆ ಅಥವಾ ಅನುವಾದ ಮಾಡಿರೋರಿಗೆ ಸಂತೋಷವಾಗುತ್ತೆ. ಆದ್ರೆ ಏನಾಯ್ತು ಅಂತ ಅನ್ಸುತ್ತೆ ಅಂದ್ರೆ, ನನಗೂ ಸಾವರ್ಕರ್, ನನಗೂ ಮತ್ತು ಹರ್ಷಂಗೂ ಯಾವುದೋ ದಿವಸ ರಾತ್ರಿ ಮಲಗಿರುವಾಗ ಈ ಸಾವರ್ಕರ್ ಬಂದು ಮೆಟ್ಕೊಂಡಿರ್ಬೇಕು. ಭೂತ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ, ಆವಾಹಿಸ್ಕೊಂಡಿರ್ಬೇಕು. ಹಂಗಾಗಿ ಪಾಪ ಅವ್ರ ಪಾಡಿಗೆ ಅವರು ಬೆಂಗಳೂರು ನಗರ ನಿರ್ಮಾಪಕರು ಒಳ್ಳೊಳ್ಳೆ ಪುಸ್ತಕ, ಕರ್ನಾಟಕದಲ್ಲಿ ವಿವೇಕಾನಂದರು, ಈ ತರದಂತ ಪುಸ್ತಕಗಳು, ಇನ್ನು ಬೇರೆ ರೀತಿಯ ಸಜ್ಜನ ಶೈಲಿಯ ಪುಸ್ತಕಗಳನ್ನು ಮಾಡ್ತಿದ್ದವ್ರನ್ನ ಈ ರೀತಿ ಕ್ಷಾತ್ರ ಶೈಲಿಯ ಪುಸ್ತಕಗಳು ಮಾಡುವ ಕಡೆಗೆ ಅವ್ರು ಹೇಳ್ತಾರೆ ಹರೀಶ್ ಅವರೇ ಮಾಡಿದ್ದು ಅಂತ. ಅದು ನಾನು ಬರೀ ಹೇಳಿದ್ದು, ಅವ್ರು ಮಾಡಿದ್ದು ಅವರೇನೆ, ನಂದು ಅದರಲ್ಲಿ ಪಾಲಿದೆ. ಇದು ತುಂಬಾ ಆಗ್ಬೇಕಾಗಿರೋ ಕೆಲಸ. ಯಾಕೆ ಅದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಬರೆಯುವುದು, ಪ್ರಕಟಣೆ ಮಾಡುವುದು ಧೈರ್ಯದ ಕೆಲಸ ಅಂತ ನಾನು ಹೇಳೋದು. ಯಾವಾಗಲೂ ಪ್ರಕಟಣೆ, ಪಬ್ಲಿಷ್ ಮಾಡೋದು, ಬರಿಬಹುದು. ನೀವು ವಿಡಿಯೋ ಪಬ್ಲಿಷ್ ಮಾಡಿ ಕೇಸ್ ಆಗ್ಬೋದು, ಪುಸ್ತಕ ಪಬ್ಲಿಷ್ ಮಾಡಿ ಕೇಸ್ ಆಗ್ಬೋದು, ಆ ರೀತಿ ಸಬ್ಜೆಕ್ಟ್ಸ್ ಇದ್ದಾಗ. ಹಾಗಾಗಿ ಬರೆಯುವುದು ವಿವೇಕದ, ತಾಳ್ಮೆಯ ಮತ್ತು ಶಿಸ್ತಿನ, ಪರಿಶ್ರಮದ ಕೆಲಸ. ಇದೊಂದು ನಿತಾಂತವಾದ ಕೆಲಸ. ಪ್ರಕಟಣೆ ಮಾಡುವುದು ಧೈರ್ಯದ ಕೆಲಸ. ದೀನಾನಾಥ್ ಮಿಶ್ರಾ ಅಂತ ಒಬ್ಬರಿದ್ರು. ಪೇಪರ್ ಬ್ಯಾಕ್ ಎಡಿಷನ್ಸ್ ಪುಸ್ತಕಗಳನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರು ದೀನಾನಾಥ್ ಮಿಶ್ರಾ. ಪಾಕಿಸ್ತಾನ ಅಲ್ಲಿ ವಿಭಜನೆ ಆದಾಗ ಅಲ್ಲಿಂದ ಅವರು ವಲಸೆ ಬಂದಂತ ಕುಟುಂಬದವರು. ಅವರೊಂದು ಪುಸ್ತಕ ಬರೆದಿದ್ದಾರೆ. ಪುಸ್ತಕ ಪಬ್ಲಿಷ್ ಮಾಡೋದ್ರ ಕಷ್ಟದ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಡೇರ್ ಟು ಪಬ್ಲಿಷ್ ಅಂತ. ಡೇರ್ ಟು ಪಬ್ಲಿಷ್, ಕನ್ನಡಕ್ಕದು ಪ್ರಕಟಿಸುವ ಧೈರ್ಯ ಅನ್ನೋ ಪುಸ್ತಕ ಸಪ್ನಾ ಬುಕ್ ಹೌಸ್ನವರು ಮಾಡಿದ್ದಾರೆ. ಅದನ್ನ ಹಿರಿಯ ಸಾಹಿತಿಗಳು ಪ್ರೊಫೆಸರ್ GS ಸಿದ್ಲಿಂಗಯ್ಯ, ನಮ್ಮ ಕವಿ ಸಿದ್ಲಿಂಗಯ್ಯ ಅಲ್ಲ, ಇನ್ನೊಬ್ರು ಸಿದ್ಲಿಂಗಯ್ಯ ಅನ್ನೋರು ಅನುವಾದ ಮಾಡಿದ್ದಾರೆ. ಯಾಕೆಂದ್ರೆ ಅದು ಆವಾಹಿಸಿಕೊಳ್ಳುವಂಥದ್ದು ಕಷ್ಟವನ್ನ. ಆ ರೀತಿಯ ಮಾದರಿಯ ಕೆಲಸವನ್ನು ಇವರು ಅನೇಕ ಬರವಣಿಗೆಯ ಪ್ರಕಟಣೆಗಳ ಮೂಲಕ ತೆಗೆದುಕೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿ ಯಾರಾದ್ರೂ ಕೋವಿಡ್ ಚೆನ್ನಾಗಿ ಬಳಸ್ಕೊಂಡಿದ್ರೆ ಪ್ರಕಟಣೆಗೆ ಅದು ಹರ್ಷನೇ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ನಾನು ಎಲ್ಲ 10 ಪ್ರಕಾಶಕ ಮಿತ್ರರ ಹೆಸರು ಗೊತ್ತು, ಅದು ಹೇಳೋದು ಚೆನ್ನಾಗಿರಲ್ಲ. ಅವ್ರುಗಳಿಗೆ ಸಭಾ ಕಾರ್ಯಕ್ರಮ ಮಾಡೋದೇ ಕಾರ್ಯಕ್ರಮ ಆಗ್ತಿತ್ತು. ಹಾಲು ಮೈಕು ಕಾರ್ಯಕ್ರಮ, ಜನನ್ ಸೇರಿಸೋದು, ತಿಂಡಿ ಊಟ ಕಾಫಿ ಅದನ್ನ ಮಾಡೋದು ಆಗ್ತಿದ್ದು. ಆನ್ಲೈನ್ ನಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಒಂದು QR ಕೋಡ್ ಕೊಟ್ಟು ಆನ್ಲೈನ್ ನಲ್ಲೇ ವ್ಯಾಪಾರ ಮಾಡಿ ಸ್ವಾತಂತ್ರ್ಯ ಲಕ್ಷ್ಮಿ ಕಿ ಜೈ ಅನ್ನೋ ಘೋಷಣೆಯನ್ನ ಅವರು ಆನ್ಲೈನ್ಗೂ ಹಬ್ಬಿಸಿದ್ರಲ್ಲ, ಅದು ನಾಳೆ ಯಾವಾಗ್ಲಾರು ಕರ್ನಾಟಕದ ಪುಸ್ತಕ ಪ್ರಕಟಣೆಯ ಹಿಸ್ಟ್ರಿ ಅನ್ನೋ ಲೇಖನವನ್ನು ಬರೆದ್ರೆ ಅದರಲ್ಲಿ ಇವ್ರ ಹೆಸರನ್ನ ಪ್ರಥಮವಾಗಿ ಉಲ್ಲೇಖ ಮಾಡಬೇಕು. ಬಿಟ್ಬಿಡ್ತೀವಿ ನಾವು, ಎಷ್ಟೊಂದು ಸರ್ತಿ ಹೇಳಬೇಕಾದ ವಿಷಯವನ್ನ ಬಿಟ್ಬಿಡ್ತೀವಿ. ಇನ್ನೂ ಕೂಡ ನಮ್ಮ ಕರ್ನಾಟಕದಲ್ಲಿ ವಾಯ್ಸ್ ಆಫ್ ಇಂಡಿಯಾ, ಸೀತಾರಾಮ್ ಗೋಯಲ್ ಮತ್ತು ರಾಮ್ ಸ್ವರೂಪ್ ಅವ್ರು ಮಾಡಿದ ವಾಯ್ಸ್ ಆಫ್ ಇಂಡಿಯಾ ಇದೆಯಲ್ಲ, ಆ ಮಾದರಿಯ ಬರವಣಿಗೆಗಳು ಬೇಕು. ಏಕೆಂದ್ರೆ ಇವಾಗ ಬರ್ತಾ ಇರೋದು ಈ ಹಿಂದುತ್ವ ಅಥವಾ ರಾಷ್ಟ್ರೀಯವಾದಿ ವಿಚಾರಗಳ ವಲಯದಲ್ಲಿ ಬರುತ್ತಿರುವ ಪುಸ್ತಕಗಳ ಪ್ಲಸ್ ಮತ್ತು ಮೈನಸ್ ಏನು ಅಂದ್ರೆ, ಜೀವನ ಚರಿತ್ರೆಗಳನ್ನು ಆಧರಿಸುವಂತ ಬರವಣಿಗೆಗಳು. ಬಹುತೇಕ ಈ ಭಾರತಿಯಿಂದ ಹಿಡಿದು ನಾವುಗಳು ಪಾಲ್ಗೊಂಡಿರುವ ಅನೇಕ ಪ್ರಕಟಣೆಗಳಲ್ಲಿ ಹೆಚ್ಚು ಬಯೋಗ್ರಫಿ ತರ ಇರುತ್ತೆ. ಬಯೋಗ್ರಫಿ ಓಕೆ, ಆದ್ರೆ ಅಲ್ಲೇ ನಿಂತ್ರೆ ಆ ವ್ಯಕ್ತಿಯ ವಿಚಾರಗಳು, ವಿಚಾರದ ಅಲೆಗಳು ಏನು ಅಂತ ಗೊತ್ತಾಗೋದಿಲ್ಲ. ಇದು ಉಳಿದವ್ರು ಯಾರು
ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಲ್ಲಿ ಜೀವನ ಚರಿತ್ರೆನೂ ಬರುತ್ತೆ, ವಿಚಾರ ಸಾಹಿತ್ಯನೂ ಬರುತ್ತೆ. ಸೊ ಅದನ್ನ ಒಂದಷ್ಟು ಪ್ರಯತ್ನವನ್ನು ಈಗ ಬೇರೆ ಬೇರೆಯವರು ಮಾಡ್ತಾ ಇದ್ದಾರೆ. ವಾಯ್ಸ್ ಆಫ್ ಇಂಡಿಯಾದವರು ಬಹಳ ದೊಡ್ಡ ಮಟ್ಟದಲ್ಲಿ ಆ ಕೆಲಸವನ್ನು ಮಾಡಿದ್ರು. ಅದರ ಅನುವಾದ ಕನ್ನಡದಲ್ಲಿ ಆದ್ರೆ ಸಾಗದು, ಅದರ ಒಂದು ಹೊಸ ರೀತಿಯ ಸ್ವಂತದ ಬರವಣಿಗೆ ಕೂಡ ಕರ್ನಾಟಕದಲ್ಲಿ ಆಗ್ಬೇಕು. ಅವಾಗಲೇ ಈ ಕಥನಗಳ ಬಗ್ಗೆ ಹೇಳಬೇಕು ಅನ್ಕೊಂಡೆ, ಬಟ್ ಅವ್ರು ಹೇಳಿದ್ರಲ್ಲ, ಕಥನಗಳನ್ನು ಇಟ್ಕೊಂಡು ನಾವು ಅದಕ್ಕೆ ಕೌಂಟರ್ ಮಾಡ್ತಾ ಹೋದ್ರೆ ಅದಕ್ಕೆ ನಮ್ಮ IS ಸಾಲದು. ಯಾಕೆಂದ್ರೆ ಅವ್ರು ಇನ್ನೊಂದು ಹೇಳ್ತಾರೆ, ರಕ್ತ ಬೀಜಾಸುರ ಅಂತರ ಒಂದು ಪ್ರೂಫ್ ಕೊಟ್ರೆ ಇನ್ನೊಂದು ಪ್ರೂಫು, ಇನ್ನೊಂದು ಪ್ರೂಫ್ ಕೊಟ್ರೆ ಇನ್ನೊಂದು ಪ್ರೂಫು. ಇದನ್ನವರು DD ಕೋಶಾಂಬಿ ಕಾಲದಿಂದ AL ಬಶಾಮ್ ಅಂತ ಒಬ್ಬ ಲೇಖಕ ದ ವಂಡರ್ ದಟ್ ವಾಸ್ ಇಂಡಿಯಾ ಅಂತ ಬಹಳ ಜನ ಹೊಗಳುವ, ಆದ್ರೆ ನಾನು ಅಷ್ಟು ಇಷ್ಟಪಡದೇ ಇರೋ ಪುಸ್ತಕ. AL ಬಶಾಮ್ನ ಶಿಷ್ಯೆ ರೊಮಿಲಾ ಥಾಪರ್. AL ಬಶಾಮ್ನ ಶಿಷ್ಯ ಆಕ್ಚುಲಿ PhD ಮಾಡಿದ ಅವರ ಗೈಡೆನ್ಸ್ ಅಲ್ಲಿ ಅವನು ಏನ್ ಮಾಡಿದನ್ ನೋಡಿ, ದ ವಂಡರ್ ದಟ್ ವಾಸ್ ಇಂಡಿಯಾ ಅಂತ ಮಾಡ್ತಾರೆ. ಈ ಗ್ರಾಮರ್ನ ನೋಡಿ, ಅದಕ್ಕೆ ಇನ್ನೊಬ್ರು ಫ್ರಾಂಕ್ವಾ ಗೋತಿಯೆ ನಮ್ಮ ಫ್ರೆಂಚ್ ಲೇಖಕರು ದ ವಂಡರ್ ದಟ್ ಈಸ್ ಇಂಡಿಯಾ ಅಂತ ಬರೆದರು. ಇಷ್ಟೇ ವ್ಯತ್ಯಾಸ ಇದು. ಇದರಲ್ಲಿ ಎಷ್ಟು ಚೆನ್ನಾಗಿ ಅವರು ಪದಗಳಲ್ಲಿ ಅವರು ಆಟ ಆಡ್ತಾರೆ ಅಂತ ಹೇಳಿದ್ರೆ, ಇದನ್ನ ಮಾಡಿದವರು ಆ ಕಾಲದಿಂದಲೂ ಆ ರೀತಿಯ ರಾಂಗ್ ನೆರೇಷನ್ಸ್ನ ಅವ್ರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಗುಪ್ತರ ಕಾಲವನ್ನು ರಾಧಾ ಕುಮುದ್ ಮುಖರ್ಜಿ ಅವರಾಗ್ಲಿ ಅಥವಾ ಬೇರೆ ಬೇರೆ ಜಗನ್ನಾಥ್ ಸರ್ಕಾರ ಆಗಲಿ ಅವರು ಗೋಲ್ಡನ್ ಏಜ್ ಅಂತ ಬರೆದಿದ್ರೆ, ಇವರು ಗೋಲ್ಡನ್ ಏಜ್ ಅಲ್ಲ ಅಂತಲೇ ಒಂದು ವಿಶೇಷವಾದ ಲೇಖನವನ್ನ ತನ್ನ ಪುಸ್ತಕದಲ್ಲಿ ರೊಮಿಲಾ ಥಾಪರ್ ಮಾಡ್ತಾರೆ. ಅದು ಗೋಲ್ಡನ್ ಏಜ್ ಯಾಕಲ್ಲ ಅಂತ ಹೇಳಬೇಕು ಅಂದ್ರೆ, ಇಡೀ ನಮ್ಮ ಭಾರತೀಯ ಹಿಂದೂ ಸಾಹಿತ್ಯ ಸಂಸ್ಕೃತಿ ಅದೆಲ್ಲ ತುಂಬಾ ಚೆನ್ನಾಗಿ ಪರಿಪುಷ್ಟವಾಗಿ ಅರಳಿದ್ದು ಗುಪ್ತರ ಕಾಲದಲ್ಲಿ. ಅದನ್ನ ಡಿಮಿನಿಷ್ ಮಾಡೋದ್ರ ಮೂಲಕ ಅವರು ಒಂದು ಆಂಟಿ ಹಿಂದೂ ಅಥವಾ ಒಂದು ಇದನ್ನ ಒಂದು ಸುಳ್ಳು ಕಥನವನ್ನ ಶುರು ಮಾಡ್ತಾರೆ. ಹಾಗಾಗಿ ನನಗೆ ಈ ಕಥನದ ವಿಷಯದಲ್ಲಿ ಹೇಳಬೇಕಾದ ಏನಪ್ಪಾ ಅಂದ್ರೆ, ನಮ್ಮ ಕಥೆಯನ್ನು ನಾವು ಹೇಳೋಣ, ನಾವು ಹೇಳಬೇಕಾದ್ದು ನಾವು ಹೇಳೋಣ. ಅವರ ಉಲ್ಲೇಖವನ್ನು ಆದಷ್ಟು ಕಮ್ಮಿ ಮಾಡಿದ್ರೆ ನಮ್ಮ ಪುಸ್ತಕದಲ್ಲಿ ಒಂದಷ್ಟು ಪೇಜ್ ಉಳಿಯುತ್ತೆ ಅಂತ, ನಮ್ಮ ಲೇಖನದಲ್ಲಿ ಭಾಷಣದಲ್ಲಿ ಒಂದಷ್ಟು ಪೇಜ್ ಉಳಿಯುತ್ತೆ. ಇದಕ್ಕೆ ಮಾದರಿ ಇದನ್ಗೆ ಎಲ್ಲಿ ಹೊಳಿತು ಅಂದ್ರೆ, ಒಂದು ಯಾವುದೋ ಮೀಟಿಂಗಿಗೆ ಅರುಣ್ ಶೌರಿ ಬಂದಿದ್ರು, ಒಂದು ಸಣ್ಣದೊಂದು ಕಾರ್ಯಕ್ರಮಕ್ಕೆ ಅರುಣ್ ಶೌರಿ ಬೆಂಗಳೂರಿಗೆ ಬಂದಿದ್ರು. ಅರುಣ್ ಶೌರಿ ಮಾತಾಡಿದ್ರು. ಎಂದಿನಂತೆ ಅಲ್ಲಿರುವಂಥ ಹುಡುಗರು ಹುಡುಗಿಯರು ಯಾರೋ ಒಬ್ರು, ಸರ್ ಅಬೌಟ್ ದಿಸ್ ಮ್ಯಾಟರ್ ಮೇಡಮ್ ರಮಿಲಾ ಥಾಪರ್ ಸೇಸ್ ಲೈಕ್ ದಿಸ್ ಅಂದ್ರು. ಶೌರಿ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಇನ್ನೊಂದ್ಸತಿ ಹೇಳಿ ಯಾವ ಹೆಸರದು ಕೇಳಿಸ್ತಿಲ್ಲ ಅಂದ್ರು. ಅವರು ರಮಿಲಾ ಥಾಪರ್ ಹೂ ಇಶಿ ಅಂತ ಹೇಳಿದ್ರು. ರಮಿಲಾ ಥಾಪರ್ ಅರುಣ್ ಶೌರಿ ಹೇಳಿ. ಅದು ಮಾತಿನ ನಾನೇನು ಅದರಿಂದ ಗ್ರಹಿಸಿದ್ದು ಅಂದ್ರೆ, ನೀವು 10 ಸತಿ ಉತ್ತರ ಕೊಟ್ಟರುವೆ ಆರ್ಯನ್ ಥಿಯರಿ ಬಗ್ಗೆ ಬೇಕಾದಷ್ಟು ಜನ ಒಳ್ಳೆ ರಿಸರ್ಚ್ ಮಾಡಿಕೊಟ್ಟಿದಾರಲ್ವಾ, ಅವ್ರೇನು ಅವ್ರ ಮಾತನ್ನು ಬದಲಾಯಿಸ್ಕೊಡೋದು. ಯಾಕೆಂದ್ರೆ ಅದು ಬದಲಾಯಿಸ್ಕೋಬಾರ್ದು. ರಾಮ ಜನ್ಮಭೂಮಿ ತೀರ್ಪು ತಪ್ಪು, ಅಲ್ಲಿ ಒಳಗಡೆ ಆರ್ಕಿಯಾಲಜಿಯಲ್ಲಿ ಎಲ್ಲ ಸಿಕ್ಕಿದೆ ಅಂತೆಲ್ಲ ಆದ್ಮೇಲೆ ಕೂಡ, ಹೌದು ಆಸ್ ಎ ರಿಸರ್ಚರ್ ಆಸ್ ಎ ಪ್ರೊಫೆಸರ್ ನಾನು ತಪ್ಪಾಗಿ ಬರದೆ ನನ್ನ ಮುಂದಿನ ಲೇಖನ ಅಥವಾ ಮುಂದಿನ ಪುಸ್ತಕದ ಎಡಿಷನ್ ಅಲ್ಲಿ ತಿದ್ಕೊಳ್ತೀನಿ ಅನ್ನೋದು ಸಂಶೋಧಕರ ಲಕ್ಷಣ. ಪ್ರಾಪಗಂಡಾ ಮಾಡೋರಿಗೆ ನಾವು ಹೆಂಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಹೀಗಾಗಿ ಅವರನ್ನ ನೀವು ಬಿಟ್ಬಿಡೋದೇ ವಾಸಿ. ಹಾಗಾಗಿ ನಾನು ಹೇಳೋ ಸಮಾಜವಾದಿಗಳು, ಕಮ್ಯುನಿಸ್ಟರು, ಗಾಂಧಿವಾದಿಗಳು ಇವ್ರು ಯಾರತ್ರವೂ ಕೂಡ ನೀವು ವಾದಕ್ಕೆ ಇಳಿಬೇಡಿ. ಕೈ ಮುಗಿದು ಹರಸನ್ನನು ಕರುಣಾಳು ಬಾ ಬೆಳಕೆ ಅಂತ ನಿಮ್ಮ ಕೆಲಸವನ್ನು ನೀವು ಧೀರೋದಾತ್ತವಾಗಿ ಮಾಡ್ಕೊಂಡು ಹೋಗಿ, ಇಲ್ಲ ನಿಮ್ಮ ಟೈಮ್ ವೇಸ್ಟ್. ಇದು ಅನುಭವದಿಂದ ಮಾಡಿ 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 ಅವ್ರಗಳ ಜೊತೆ ವೈಚಾರಿಕವಾಗಿ ಹೊಡೆದಾಟಗಳನ್ನು ಮಾಡಿ ಮಾಡಿ 25 ವರ್ಷ ಹೇಳಿರೋದೇನೆಂದ್ರೆ, ಅವರವರಿಗೆ ಅವರ ಹಾದಿ ಯಾಕೆ ವಾದ ಬೀದಿ ಆಗಿರು ಬರಲಿ ಯುಗಾದಿ. ನಾವು ನಮ್ಮ ದಾರಿ ಇದು ಬೇಂದ್ರೆ ಸಾಲು. ನಾವು ನಮಗಿದ್ ಸರಿ ಅನ್ಸಿದೆ, ಸಾವರ್ಕರ್ ಕೆಲಸ, ಹಿಂದುತ್ವದ ಕೆಲಸ, ಇವಾಗ ಮಾಡ್ತಿರುವಂಥ ಬೇರೆ ಬೇರೆ ರೀತಿ ಕೆಲಸ ನಮಗೆ ಸರಿ ಅನ್ಸಿದ್ಯಪ್ಪ, ನೀವು ಇದನ್ನ ಮಾಡಿ. DS ನಾಗಭೂಷಣ್ ಅಂತ ಶಿವಮೊಗ್ಗದಲ್ಲಿ ಒಬ್ರು ಸಮಾಜವಾದಿ ಇದ್ರು. ನನ್ನ ಬಗ್ಗೆ ಪ್ರೀತಿ, ಅವ್ರ ಮನೆಗೆ ಹೋಗ್ತಿದ್ದೆ, ಊಟ ಮಾಡ್ತಿದ್ದೆ, ಅವ್ರ ಮನೆಯವರು ಕೂಡ ಕವಿಗಳು, ಅದೆಲ್ಲ ಸರಿ. ನಾನು ಜಿನ್ನಾ ಪುಸ್ತಕ ಬರೆದಾಗ ಅದರಲ್ಲಿ ನೀವು ಗಾಂಧೀಜಿಯವ್ರ ಮೇಲೆ ಹೇಳಿದ್ ಸರಿ ಇಲ್ಲ, ಸರಿಯಾಗಿ ಒಂದು ಪುಸ್ತಕ ಬರೀತೀನಿ ನಾನು ಅಂದ್ರೆ ಈ ವಿಷಯವನ್ನು ಅಪೋಸ್ ಮಾಡಿ. ಅದಾದ್ಮೇಲೆ ಅವ್ರು ಬರೀಲೇ ಇಲ್ಲ. ಹಿಂದುತ್ವ ಪುಸ್ತಕ ಬಂದ್ಮೇಲೆ ಸರಿಯಾಗಿ ಉತ್ತರ ಕೊಡ್ತೀನಿ ನಂಗೆ ತುಂಬಾ ಜನ ಹೇಳಿದ್ರು. ಯಾರು ಅದಕ್ಕೆ ಕೌಂಟರ್ ಆಗಿ ಮಾಡಲೇ ಇಲ್ಲ. ಮತ್ತು ಅನಂತಮೂರ್ತಿ ಅವರು ಹಿಂದುತ್ವ ಮತ್ತು ಹಿಂದ್ ಸ್ವರಾಜ್ಯದ ಪುಸ್ತಕ ಇದಕ್ಕಿಂತ ಮುಂಚೆನೆ ಬಂದಿತ್ತು. ಅವ್ರು ಹಿಂದುತ್ವನ ಓದೇ ಇಲ್ಲ ಅನಂತಮೂರ್ತಿ. ನಾವು ಇದ್ರಲ್ಲಿ ಮುನ್ನುಡಿಲಿ ಬರ್ದಿದ್ದೀವಿ, ಮೊದಲನೇ ಎಡಿಷನ್ ಮುನ್ನುಡಿಲಿ ಅನಂತಮೂರ್ತಿ ಅವ್ರನ್ನ ಕೋಟ್ ಮಾಡಿ ಬರ್ದಿ, ಓದೇ ಇಲ್ಲ. ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಲೇಖಕ, ಒಳ್ಳೆ ಕಾದಂಬರಿಕಾರ, ಅದ್ರ ಬಗ್ಗೆ ನಾನೇನು ಇದು ಮಾತಾಡ್ತಿಲ್ಲ, ಕಾದಂಬರಿ ಶೈಲಿ ಚೆನ್ನಾಗಿದೆ. ಆದರೆ ತನಗೆ ಗೊತ್ತಿಲ್ಲದ ಸಬ್ಜೆಕ್ಟಿಗೆ ಕೈ ಹಾಕಿ ಅವ್ರು ಮಾಡಿದ್ರು, ಅದು ಇಂಗ್ಲೀಷ್ಗಾಯ್ತು, ಲಕ್ಷಾಂತರ ಕಾಪೀಸ್ ಖರ್ಚಾಯ್ತು. ಏನೇ ಆದರೂ ಕೂಡ ಅದೆಲ್ಲ ಫೇಕ್. ಅವರ ಸಬ್ಜೆಕ್ಟ್ನೇ ಅವರು ಓದಿಲ್ಲ. ಯಾಕಂದ್ರೆ ಅವ್ರಿಗೆ ಇದನ್ನು ಸರಿಯಾಗಿ ಓದಿ ಯಾರು ಬರೀತಾರೆ ಅವರ ಪುಸ್ತಕ ಅಥವಾ ಅವ್ರ ಲೇಖನಗಳು ಸಿಕ್ಕಾಗ ಅಂಥವ್ರು ಅವ್ರನ್ನೂ ಸೇರಿ ಹೇಳೋದೇನು ಅಂದ್ರೆ, ಈ ಶಿವರಾಮು ಎಲ್ಲ ಸರಿ, ಇವ್ರು RSSಗೆ ಯಾಕೆ ಹೋದ್ರು ಅಂತ ಅವರೇ ಹೇಳಿರೋ ಮಾತು. ನಿಮಗೆ ಬೇಕಾಗಿರೋದು ಏನು ಸ್ವಾಮಿ? ತೊಗರಿಬೇಳೆ ಅಂಗಡಿ ತೊಗರಿಬೇಳೆ ತಗೊಳ್ಳಿ,
ಅಲ್ವಾ? ಸೀಮೆ ಎಣ್ಣೆ ಅಂಗಡಿಯಲ್ಲಿ ಸೀಮೆ ಎಣ್ಣೆ ತಗೊಳ್ಳಿ, ಯಾವ ಶಾಪ್ಗೆ ಹೋಗ್ತಿರೋ ಐಟಮ್ ಇದ್ರೆ ತಗೊಳ್ಳಿ, ಬರ್ತಾ ಇದೆ. ಅವ್ನು ಬರ್ದಿರೋದು ಅಥವಾ ಅವಳು ಬರ್ದಿರೋ ಲೇಖನವೇ ಅಲ್ವೇ, ಅವ್ರು ಬರ್ದಿರೋದು ಮಾಡಿರೋದು ಒಳ್ಳೆ ಸಿನಿಮಾ ಹೌದಾ ಅಲ್ವಾ ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕೆ ಹೊರತು ಅವರ ಒಟ್ಟು ಬ್ಯಾಕ್ ಗ್ರೌಂಡು ಅದು ಇದು ಎಲ್ಲವನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆ. ಯಾಕೆಂದ್ರೆ ಹೀಗೆ ಹೇಳೋ ಜನವೇನೆ ನಾವೇನಾದ್ರೂ ಸಭೆಗಳಲ್ಲಿ ಪುಸ್ತಕಕ್ಕಿಂತ ಲೇಖಕರನ್ನೇ ಮಹತ್ವವಾಗಿ ಮಾತಾಡಿದ್ರೆ ಆಥರ್ ಈಸ್ ಡೆಡ್, ಬರ್ತ್ ಆಫ್ ದಿ ರೀಡರ್, ಲೇಖಕರ ಬಗ್ಗೆ ಮಾತಾಡಬೇಡಿ, ಪುಸ್ತಕದ ಬಗ್ಗೆ ಮಾತಾಡಿ ಅಂತಾರೆ. ಪುಸ್ತಕದ ಬಗ್ಗೆ ನೀವು ಮಾತಾಡಿ ಅಂದ್ರೆ ಅವಾಗ ಲೇಖಕರ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡ್ತಾರೆ. ಸುಲಿಬೆಲೆ ಅವ್ರ ಪುಸ್ತಕ ಬರೆದಿದ್ರೆ ಅವ್ರ ಪುಸ್ತಕದ ಬಗ್ಗೆ ಮಾತಾಡಿ, ಅಥವಾ ಇನ್ನೊಬ್ಬರಲ್ಲಿ ಪುಸ್ತಕವನ್ನು ಬರೆದಿದ್ರೆ ಪುಸ್ತಕದ ಬಗ್ಗೆ ಮಾತನಾಡಿ. ಪುಸ್ತಕದ ಬಗ್ಗೆ ಮಾತನಾಡುವ ನಾಟಕ ಕನ್ನಡ ವಿಮರ್ಶೆಯಲ್ಲಿ ಶುರುವಾಗಿ 50 ವರ್ಷ ಆಯ್ತು. ಅಂದ್ರೆ ಪುಸ್ತಕದ ಬಗ್ಗೆ ಮಾತಾಡ್ತಿಲ್ಲ ಅವರು. ಶಿವರಾಮ್ ಕಾರಂತರ ಸ್ವಾತಂತ್ರ್ಯ ನಂತರದ ಕಾದಂಬರಿಯಲ್ಲಿ ಗಾಂಧಿವಾದದ ವಿಘಟನೆ, ಸ್ವರಾಜ್ಯ ಕಲ್ಪನೆಯ ಕುಸಿತ, ನೆಹರುವಿನ ಅಬ್ಬರ, ಇದ್ರ ಬಗ್ಗೆ 30 ಕಾದಂಬರಿ ಬರೀತಾರೆ ಶಿವರಾಮ್ ಕಾರಂತರು. ವಿಮರ್ಶಕರು ಏನ್ ಮಾಡ್ತಾರೆ ಅಂದ್ರೆ ಅದೇ ಚೋಮಂದುಡಿ, ಅದೇ ಮರಳಿ ಮಣ್ಣಿಗೆ, ಅದೇ ಬೆಟ್ಟದ ಜೀವ, ಇನ್ನೊಂದೆರಡು ಪುಸ್ತಕ ಇಟ್ಕೊಂಡು ಮಾತಾಡ್ತಾರೆ. ಮುಗಿದ ಯುದ್ಧ, ಅಂಟಿದ ಅಪರಂಜಿ, ಬೇರೆ ಬೇರೆ ಪುಸ್ತಕಗಳಲ್ಲಿ ಆ ಕಾಲದ ಮೌಲ್ಯಗಳ ಕುಸಿತವನ್ನು ಹೇಳ್ತಾರೆ. ಯಾಕೋ ಸ್ವಾತಂತ್ರ್ಯ ಬಂದ್ಮೇಲೆ ಕಾರಂತರ ಕಾದಂಬರಿಗಳು ಸಪ್ಪೆ ಆಯ್ತು ಅಂತ ದೊಡ್ಡ ದೊಡ್ಡ ವಿಮರ್ಶಕರು ಬರೆದಿದ್ದಾರೆ. ಯಾಕೆ ಅಂದ್ರೆ ಇವರು ಪೊಲಿಟಿಕಲಿ ಆ ಕಾಲದಲ್ಲಿ ಇಷ್ಟು ಡೈರೆಕ್ಟ್ ಆಗಿ ಗುರುತಿಸ್ಕೊಂಡಿರ್ಲಿಲ್ಲ. ಇಂಡೈರೆಕ್ಟ್ ಆಗಿ ಗುರುತಿಸ್ಕೊಳ್ಳುವ ವಿಚಾರವನ್ನು ಖಂಡು ತುಂಡಾಗಿ ಶಿವರಾಮ್ ಕಾರಂತರಂತ ಪ್ರಸಿದ್ಧ ಲೇಖಕರು ವಿರೋಧ ಮಾಡಿದಾಗ ಅದನ್ನು ವಿಮರ್ಶೆನಲ್ಲಿ ಗುಡಿಸ್ಬಿಡೋದು, ಕಸ ಗುಡಿಸ್ದಂಗೆ ಗುಡಿಸ್ ಪಕ್ಕಕ್ಕೆ ಹಾಕೋದು. ಬೇಂದ್ರೆಯವರ ಮೊದಲ ಕೆಲವು ಕವನಗಳು ಚೆನ್ನಾಗಿದೆ, ಆಮೇಲೆ ಅರಳು ಮರಳು ಕವನ ಸಂಕಲನ ಬಂದ ಮೇಲೆ ಬೇಂದ್ರೆಯವರಿಗೆ ಅರಳು ಮರಳು ಆಯ್ತು ಅಂತ ಅನಂತಮೂರ್ತಿಯವರೇ ಈ ಪ್ರಪಗಂಡ ಮಾಡಿದ್ದು. ಅಲ್ಲಿಂದ ಮುಂದಕ್ಕೆ ಅವ್ರು ಬರೆದ 20 ಕವನ ಸಂಕಲನ ಅದು ಹೊಳೆಲಿ ಹುಣಸೆ ಹಣ್ಣು ತೊಳೆದಂಗೆ, ಯಾರೂ ಓದಲ್ಲ, ಯಾರೂ ಚರ್ಚೆ ಮಾಡಲ್ಲ. ಅದೇ ಪ್ರಾರಂಭದ 4-5 ಕಲೆಕ್ಷನ್ಸ್. ನರಸಿಂಹಸ್ವಾಮಿಯವರ ಬಗ್ಗೆ ನೋಡಿ, ಬ್ರ್ಯಾಂಡಿಂಗ್ ಅಂತ ಹೇಳ್ತಾರಲ್ಲ, ಅದನ್ನ ಇಂಟೆಲೆಕ್ಚುಯಲ್ ಫೀಲ್ಡ್ ಅಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಂಡು ಬಂದಿದ್ದಾರೆ. ಅದೇ ವಿಷಯ ಇವತ್ತಿನ ಕೇಂದ್ರ ಬಿಂದು ಸಾವರ್ಕರಿಗೆ ಬಂದ್ರೆ, ಅವರು ಹುಟ್ಟಿದ್ದೇ ಹಡಗ್ನಲ್ಲಿ ಹತ್ತಿ ಹಾರಕ್ಕೆ ಸಮುದ್ರಕ್ಕೆ, ಆಮೇಲೆ ಹಾರಿದ್ರು, ಈಜಿದ್ರು, ಅದಾದ್ಮೇಲೆ ಅವರು ಅಂಡಮಾನ್ನಲ್ಲಿ ಗಾಣ ಸುತ್ತಿದ್ರು, ವಾಪಸ್ ಬಂದ್ರು, ಅಷ್ಟೇ ಕತೆ. ಅದು ವಾಪಸ್ ಬಂದ್ಮೇಲಿನ ಇದೆಯಲ್ಲ ಈ ಪುಸ್ತಕದಲ್ಲಿ ಒಂದು 400 ಪುಟ ಬರೆದಿದ್ದಾರೆ ಈ ಪುಸ್ತಕದಲ್ಲಿ. ಯಾಕಿದು ಇಂಪಾರ್ಟೆಂಟ್ ಬುಕ್ ಅಂದ್ರೆ ಅದನ್ನ ನೀವು ತಗೊಂಡು ಹೋಗ್ತೀರ, ಅದು ಬೇರೆ. ಅವರ ಮೊದಲ ಅಂಡಮಾನಿನ ತನಕದ ಜೀವನನ ಒಂದು 200-250 ಪೇಜಲ್ಲಿ ಹೇಳಿ, ಅಂಡಮಾನಿನ ಪೋಸ್ಟ್ ಅಂಡಮಾನ್ ಲೈಫ್ ಇನ್ ರತ್ನಗಿರಿ ಅಂಡ್ ಇನ್ ಬಾಂಬೆ, ಅವ್ರೇನ್ ಮಾಡಿದ್ರು, ಬ್ರಿಟಿಷ್ ಏನ್ ಮಾಡಿದ್ರು, ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಮುಸ್ಲಿಂ ಲೀಗ್ ಏನ್ ಮಾಡಿದ್ರು, ಬ್ರಿಟಿಷ್ CID ಏನ್ ಮಾಡಿದ್ರು, ಇಂಟರ್ನ್ಯಾಷನಲ್ ಲೆವೆಲ್ನ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಪ್ಲೇಯರ್ಸ್ ಏನ್ ಮಾಡಿದ್ರು ಅನ್ನುವುದನ್ನ ಕೊಟ್ಟು ಈ ಪುಸ್ತಕ ಹೌ ಹಿ ವಾಸ್ ಎನ್ ಇಂಟರ್ನ್ಯಾಷನಲ್ ಫಿಗರ್ ಅನ್ನುವುದನ್ನ ಎಸ್ಟಾಬ್ಲಿಷ್ ಮಾಡುವಂತ ಒಂದು ದಾಖಲೆ ಸಮೇತದ ತಣ್ಣಗಿನ ಪ್ರಯತ್ನ. ಎಲ್ಲೂ ಅಬ್ರ ಇಲ್ಲ ಅವರ ಬರವಣಿಗೆನಲ್ಲಿ. ಈ ಕೆಲಸವನ್ನ ನಮ್ಮ ಇವರು ಧನಂಜಯಕಿಯರವರು ಮಾಡ್ತಾರೆ. ಈಗ ಕೊನೆಯದಾಗಿ ನಾನು ಹೇಳಬೇಕಾದ ಇನ್ನು 2 ವಿಷಯ. ಒಂದು, ಇತ್ತೀಚೆಗೆ ನನ್ನ ಕೈಗೆ ಬಂದಂಥ ಪುಸ್ತಕ ನಮ್ಮ ಸ್ನೇಹಿತರು ಸುಬ್ರಾಯರು ಕೊಟ್ಟಿದ್ದು, ಕೀರ್ತನ ಕೇಸರಿ ವಿನಾಯಕ್ಷಣೆ ಅಂತ ಹರಿಕಥೆಗಳನ್ನು ಮಾಡ್ತಿದ್ದಂಥ ವಿದ್ವಾಂಸರು. ಅವರು ಸಾವರ್ಕರ್ ಜೀವನದ ಘಟನೆಗಳನ್ನೆಲ್ಲ ಇಟ್ಕೊಂಡು ಪುಸ್ತಕ ಬರೀ ಸಿಗಲ್ಲ ಪುಸ್ತಕ ಇವಾಗ. ಅಂದ್ರೆ ಇದು ಕಾಸರಗೋಡಲ್ಲಿ ಬಂದಿರೋ ಪುಸ್ತಕ. ಆರದಿರಲಿ ಬೆಳಕು ಅಂತಿದೆಯಲ್ಲ, ಎಷ್ಟೊಂದು ಜನ ಈ ವಿಚಾರದ ಹಣತೆಯನ್ನ ಮುಂದಕ್ಕೆ ತಗೊಂಡು ಬರ್ತಾನೇ ಇದ್ದಾರೆ. ಅವ್ರು ಯಾರೂ ಕೂಡ ಸಾಹಿತ್ಯ ಚರಿತ್ರೆಯಲ್ಲಿ, ಸಂಸ್ಕೃತಿ ಚರಿತ್ರೆಯಲ್ಲಿ ದಾಖಲಾಗಿಲ್ಲ. ಇದು ಪುಸ್ತಕವೇ ಸಿಕ್ಕಲ್ಲ ಮಾರ್ಕೆಟಲ್ಲಿ. ಅಲ್ಲಿಂದ ಹಿಡಿದು ನಿನ್ನೆ ಅಂದ್ರೆ ವಿನಾಯಕ ಶೆಣೆಯವರಿಂದ ಹಿಡಿದು ನಿನ್ನೆ ನಾನು ಅಮೆಜಾನ್ನಲ್ಲಿ ತರಿಸಿರೋ ಪುಸ್ತಕ ಸಾವರ್ಕರ್ ಅಂಡ್ ದಿ ಮೇಕಿಂಗ್ ಆಫ್ ಹಿಂದುತ್ವ. ಇದು ಜಾನಕಿ ಬಕ್ಲೆ ಅಂತ ಅವರು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ಅಲ್ಲಿಯ ಪ್ರೊಫೆಸರ್ ಸಾವರ್ಕರ್ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ ಪುಸ್ತಕ. ಅಂದ್ರೆ ಇದು ಏನೋ ಒಂದಷ್ಟು ಜನ ಹುಡುಗರು ಅವ್ರಿಗೆ ಖುಷಿ ಆಗತ್ತೆ ಅಂತ ಮಾಡ್ಕೊಳ್ತಿರೋ ವಿಷಯ ಅಲ್ಲ ಇದು. ಇದೊಂದು ಗಾಂಧಿ ವಿಚಾರದಷ್ಟೇ, ನೆಹರು ವಿಚಾರದಷ್ಟೇ, ಅಂಬೇಡ್ಕರ್ ವಿಚಾರದಷ್ಟೇ, ಲೋಹಿಯಾ ಅವರ ವಿಚಾರದಷ್ಟೇನೆ, ಅಥವಾ ಇಂಟರ್ನ್ಯಾಷನಲಿ ಬೇರೆ ಬೇರೆ ದೇಶಗಳ ದೊಡ್ಡ ದೊಡ್ಡ ಲೀಡರ್ಸ್ ಯಾರಿದ್ದಾರೆ ಅವರ ವಿಚಾರದಷ್ಟೇ ಪ್ರಮುಖವಾಗಿರೋ ವಿಚಾರ. ಮತ್ತಿದು ಫೋರ್ ಫ್ರಂಟಿಗೆ ಬರ್ತಾ ಇದೆ, ಅದು ಮುನ್ನೆಲೆಗೆ ಹಂತವಾಗಿ ಬರ್ತಾ ಇದೆ. ಅದ್ರ ಹಿಂದೆ ಅನೇಕ ದಶಕಗಳ ಕಾರ್ಯಕರ್ತರ ಶ್ರಮ ಇದೆ, ಹೋರಾಟಗಾರರ ಶ್ರಮ ಇದೆ, ವೈಚಾರಿಕರ ಶ್ರಮ ಇದೆ, ಎರಡೂ ಸೇರ್ಕೊಂಡಿದೆ. ಇದರ ಒಂದು ಪ್ರಾಪರ್ ಆದಂತಹ ಸಂಗಮ ನಮ್ಮ ಇವತ್ತಿನ ಸಭೆ. ಈಗಾಗಲೇ ಸೂಲಿಬೆಲೆ ಅವರು ಅದ್ಭುತವಾಗಿ ಈ ವಿಷಯದ ಬಗ್ಗೆ
ಮಾತನಾಡಿದ್ದಾರೆ. ಮೂನಾ ಅವರು ನಮಗೆ ಅನೇಕ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಹಿಂದುತ್ವದ ಬಗ್ಗೆ ಒಂದು ಎರಡು ಮಾತನ್ನು ಹೇಳೋದಾದ್ರೆ, ತುಂಬ ಜನ ಹಿಂದುತ್ವ ಪುಸ್ತಕ ಬರೆದಾಗ ನನ್ನನ್ನು ಬಲ್ಲಂತ ನನ್ನ ಆತ್ಮೀಯರು ಹೇಳಿದ್ರು, ಇದನ್ನ ನೀವು ಮನಃಪೂರ್ವಕವಾಗಿ ಬರೆದಿಲ್ಲ ಅಲ್ವಾ, ಯಾಕೆಂದ್ರೆ ಒಂದು ಅನುವಾದದ ವರ್ಕ್ ಅಂತ ಅವ್ರು ಕೊಟ್ಟಿದ್ರು, ಅನುವಾದದ ವರ್ಕನ್ನು ನೀವು ಮಾಡಿ ಅವ್ರಿಗೆ ಕೊಟ್ಟಿದ್ದೀರಾ ಅಲ್ವಾ ಅಂತ. ಅಂದ್ರೆ ದೇ ವಾಂಟೆಡ್ ಟು ಸೇವ್ ಮೀ ಫ್ರಮ್ ಹಿಂದುತ್ವ ಅಂತ. ನಮ್ಗೆ ತುಂಬಾ ಆತ್ಮೀಯರು, ಬಾಲ್ಯದಿಂದ ಗೊತ್ತಿರೋ. ಹಂಗೇನಿಲ್ಲ, ನಾನು ಇಷ್ಟಪಟ್ಟೆ ಬರೆದಿದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಆ ಶಬ್ದ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಮುನ್ನುಡಿನಲ್ಲೂ ಬರೆದಿದ್ದೀನಿ. ನಾನು ಇದುವರೆಗೂ ಓದಿದ ಎಲ್ಲವನ್ನೂ ಸಮಗ್ರವಾಗಿ ಮತ್ತೊಮ್ಮೆ ಪುನರಾವಲೋಕನ ಮಾಡುವಂತೆ ಮಾಡಿಸಿದ ಕೃತಿ ಹಿಂದುತ್ವ. ವಾಟ್ ಎವರ್ ಐ ನೋ ಲಿಟಲ್ ಬಿಟ್, ಇಟ್ ಇಸ್ ವೆರಿ ಲಿಟಲ್, ಅದನ್ನು ಇನ್ನೊಂದ್ಸರ್ತಿ ಮರು ಅವಲೋಕನ ಮಾಡುವಂತೆ ನನ್ನನ್ನು ಬೆಚ್ಚಿ ಬೀಳಿಸಿದ ಕೃತಿ. ಈ ಪುಸ್ತಕ ಶುರುವಾಗಿದ್ದು ನಮ್ಮ ಮನೆಯಲ್ಲಿ, ಬರೆದಿದ್ದು ವೀಣಕ್ಕ ಅವರು ತಪಸ್ ಮಾಡುವ ಸತ್ಯಕಾಮರ ಜಾಗವಾದ ಅವರ ಜಮಖಂಡಿಯ ಸುಮ್ಮನೆ. ಅಲ್ಲಿ ಯಾವ ಮನೆಯಲ್ಲಿ, ಯಾವ ರೂಮ್ನಲ್ಲಿ ಸತ್ಯಕಾಮರೋ, ಇದು ಹೇಳಿರಲಿಲ್ಲ ಎಲ್ಲೂ ಪಬ್ಲಿಕ್ ಅಲ್ಲಿ, ಯಾವ ರೂಮ್ನಲ್ಲಿ ಸತ್ಯಕಾಮರು ವರ್ಷಾನ್ಗಟ್ಲೆ ತಪಸ್ ಮಾಡಿದ್ರು, ತಾಂತ್ರಿಕ ಸಾಧನೆ ಮಾಡಿದ್ರು, ಅದೇ ರೂಮ್ನಲ್ಲಿ ಈ ಲೇಖನಗಳನ್ನ, ಈ ಭಾಗಗಳನ್ನ ಬರೆದು ಅಲ್ಲಿಂದಲೇ ನಾನು ಹರ್ಷ ಅವ್ರಿಗೆ ಅದನ್ನ ಪೋಸ್ಟಲ್ಲಿ ಅಥವಾ ಕೊರಿಯರ್ನಲ್ಲಿ ರವಾನಿಸಿದ್ದು. ಆವಾಗ ಆ ಬರವಣಿಗೆ ಜನಕ್ಕೆ ಇಷ್ಟ ಆಯಿತು. 2018 ಜೂನ್ನಿಂದ ಹಿಡಿದು ಏಪ್ರಿಲ್ 2019, ಅಂದ್ರೆ 1 ವರ್ಷಕ್ಕಿಂತ ಕಮ್ಮಿ ಅಷ್ಟು ಅವಧಿನಲ್ಲಿ 9 ಸತಿ ಅದು ಮುದ್ರಣ ಆಯಿತು. ಇದು ಏನ್ ತೋರಿಸುತ್ತೆ ಅಂದ್ರೆ, ನಾನಿದನ್ನು ಅನುವಾದ ಮಾಡಿದೆ ಅಂದ್ರೆ ನಾನು ನಿಮಿತ್ತ. ಇದಕ್ಕೆ ಮೂಲ ಶಕ್ತಿನೇ ಸಾವರ್ಕರ್ ವಿಚಾರವನ್ನು ಜನ ಬಯಸಿದ್ರು, ಕೊಡೋರು ಇರಲಿಲ್ಲ. ಹಿಂದೆ ಪ್ರಸಿದ್ಧ ಗಾಂಧಿವಾದಿ ಹರ್ಡೇಕರ್ ಮಂಜಪ್ಪನವರು ಸಂಕ್ಷಿಪ್ತವಾಗಿ ಈ ಪುಸ್ತಕವನ್ನು ಕನ್ನಡಕ್ಕೆ ತಂದಿದ್ರು. ಇದು ಈ ಒಂದು ವಿಡಂಬನೆ ಗಮನಿಸಿ. ಕರ್ನಾಟಕದ ಗಾಂಧಿ ಅಂತಾನೆ ಪ್ರಖ್ಯಾತರಾಗಿರುವ ಧನುರ್ಧಾರಿ ಅನ್ನೋ ಪತ್ರಿಕೆಯ ಎಡಿಟರ್ ಆಗಿದ್ದಂತಹ ಹರ್ಡೇಕರ್ ಮಂಜಪ್ಪನವರು ಈ ಪುಸ್ತಕದ ಒಂದು ಸಂಕ್ಷಿಪ್ತ ಆವೃತ್ತಿ ಅಂತಂದಿದ್ರು. ಸಮಗ್ರವಾಗಿ ಲೈನ್ ಬೈ ಲೈನ್ ಕೂಡ ಅವರು ತರಕ್ಕೆ ಬೇರೆ ಬೇರೆ ಏನು ಕಾರಣಗಳಿತ್ತೋ ನಮಗೆ ಗೊತ್ತಿಲ್ಲ, ಅದನ್ನವರು ತಂದಿರಲಿಲ್ಲ. ಅದು ಬಿಡುಗಡೆ ಆಯಿತು, ಮತ್ತೆ ಅದು ಮರು ಬಿಡುಗಡೆ ಆಯಿತು. ಇಲ್ಲಿ ಈ ಪುಸ್ತಕ ಬಂತಲ್ಲ, ಈ ಪುಸ್ತಕ ಬಂದಾಗ ಇದಕ್ಕೆ ನಮಗೆ ಅದರ 10ನೇ ಮುದ್ರಣದಲ್ಲಿ ನಾನು ಬರೆದಿರುವಂಥ ಕೆಲವು ಇವುಗಳನ್ನ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಆ ಕಾರ್ಯಕ್ರಮ ಇದು ನಡೆದಾಗ ನಮಗೆ ತುಂಬಾ ಜನ ಅದರ ಓದಿನಲ್ಲಿ ಸಹಕಾರ ಮಾಡಿದ್ರು. ಅದರ 10 ದಿನಗಳ ಕಾಲ ಇವರು ಒಂದು ಆನ್ಲೈನ್ನಲ್ಲಿ ಈ ಪುಸ್ತಕದ ಭಾಗಗಳನ್ನು ಓದುವ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಯಾವ್ಯಾವುದು ಒಂದಷ್ಟು ಜನ ಇಂಟೆಲೆಕ್ಚುಯಲ್ಸ್ ಅಂತ ಹೇಳ್ಕೊಂಡವ್ರು ಮಾತ್ರ ಮಾಡ್ತಿರುವಂತಹ ಸ್ಟ್ರಾಟಜಿಗಳು ಅಥವಾ ತಂತ್ರಗಳಿತ್ತೋ, ಅದೆಲ್ಲವನ್ನು ಹಿಂದುತ್ವದ ಒಂದು ಸಂದರ್ಭದಲ್ಲಿ ಬಳಸಿದ್ರಿಂದ ತುಂಬಾ ಅದು ಜನಗಳಿಗೆ ತಲುಪ್ತು. ಸಂತೋಷವಾಗಿ ಸ್ಮರಿಸ್ಕೊಳ್ಬೇಕಾದ 1-2 ಇದಕ್ಕೆ ಸಂಬಂಧಪಟ್ಟ ಘಟನೆಗಳು ಅಂತ ಹೇಳಿದ್ರೆ, ಒಬ್ಬ ಕುರಿ ಅಥವಾ ದನವನ್ನು ಮೇಯಿಸುವಂತ ಉತ್ತರ ಕರ್ನಾಟಕದ ಹುಡುಗ, ಯಾರ್ದೋ ಮನೆಯಲ್ಲಿ ಕೆಲಸ ಮಾಡೋನು, ಅವನ ಕೈಗೆ ಈ ಪುಸ್ತಕ ಬಂದಿದೆ. ಹರ್ಷ ಅವ್ರಿಗೆ ಆಮೇಲೆ ಮಾಹಿತಿ ಕೊಟ್ಟಿದ್ದಾನೆ ಬರೆದು. ಅವನು ದನ ಮೇಯಿಸುವಾಗ ಗುಡ್ಡಕ್ಕೆ ಈ ಪುಸ್ತಕ ತಗೊಂಡು ಹೋಗೋದು, ಹಿಂದುತ್ವದ ಪುಸ್ತಕನ. ಅವನ ಕೆಲಸ ಇರುತ್ತಲ್ಲ, ದನಗಳನ್ನು ನೋಡಿಕೊಂಡು ಅವೆಲ್ಲ ಒಂದಷ್ಟು ಹೋಗ್ತವೆ, ಮಧ್ಯಾಹ್ನದಷ್ಟು ಒಂದಷ್ಟು ಸಮಯ ಇರುತ್ತೆ. ಆ ಸಮಯದಲ್ಲಿ ಸದ್ದಿರದ ಮಲೆನಾಡ ಬನಗಳಲ್ಲಿ ಅಂತ ಕುವೆಂಪು ಪದ್ಯ ಇದೆಯಲ್ಲ, ಯಾವುದೋ ಒಂದು ಮರದ ಕೆಳಗೆ ತಣ್ಣ ಕೂತ್ಕೊಂಡ ಹುಡುಗ, ಚಿಕ್ಕ ಹುಡುಗ, ಅವನು ಈ ಪುಸ್ತಕನ ಓದೋದು. ಆಮೇಲೆ ಸಂಜೆ ಕೆಲಸ, ವಾಪಸ್ ದನಗಳನ್ನೆಲ್ಲ ಕರ್ಕೊಂಡು ಬಂದು ಸಾವುಕಾರರ ಮನೆ ಅಥವಾ ಓನರ್ ಮನೇಲಿ ಬಿಟ್ಟು ತಾನು ರಾತ್ರಿ ಏನು ತಿನ್ಬೇಕೋ ತಿಂದು, ಆಮೇಲೆ ಅವನಿಗೆ ಮಲ್ಕೊಳ್ಳೋಕ್ಕೆ ಕೊಟ್ಟಿಗೆನಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ, ಅಲ್ಲಿ ದೀಪದ ಕಂದಿಲು ಹಚ್ಕೊಂಡ್ಬಿಟ್ಟು ಈ ಪುಸ್ತಕನ ಓದೋದನ್ನ ಮುಂದುವರಿಸೋದು. ಒಬ್ಬ ಅನುವಾದ ಮಾಡಿರೋನ್ಗೆ ಇದಕ್ಕಿಂತ ಸಂತೋಷದ ವಿಷಯ ಇದೆ. ಯಾರೋ ಬಾರ್ಡರ್ನಲ್ಲಿರೋ ಸೈನಿಕರೆಲ್ಲ ಈ ಪುಸ್ತಕ ತರಿಸ್ಕೊಂಡು ಓದಿದ್ದಾರೆ. ಇನ್ ಕೆಲವರು ಉತ್ತರ ಕರ್ನಾಟಕದಲ್ಲಿ ಅವ್ರ ಮನೇಲಿ, ದೇವ್ರ ಮನೆಯಲ್ಲಿ ಅದನ್ನು ಇಟ್ಬಿಟ್ಟಿದ್ದಾರೆ. ದೇವ್ರ ಮನೇಲಿ ಇಟ್ಬಿಟ್ಟು ಹೊಲಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಎಲ್ಲ ಹೇಳ್ತಿರೋ ಹಳ್ಳಿ ಜನಗಳು, ರೈತಾಪಿಗಳು ಮಾಡ್ತಿರೋ ಕೆಲಸ ಇದೆ. ಅಂದ್ರೆ ದಿಸ್ ಹ್ಯಾಸ್ ಗಾನ್ ಟು ದಿ ಗ್ರಾಸ್ ರೂಟ್ ಲೆವೆಲ್ ಅಂತ. ಅದರಲ್ಲಿ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು, ಅವರ ಯುವ ಬ್ರಿಗೇಡ್, ಅವ್ರ ಪಾತ್ರನೂ ತುಂಬಾ ಇದೆ. ಅದನ್ನು ಅವ್ರು ಹೇಳಲ್ಲ ಅಷ್ಟೇ, ಅನೇಕ ಕಡೆಗಳಲ್ಲಿ ಆ ಪುಸ್ತಕಗಳನ್ನು ಅವರು ತಲುಪಿಸಿದ್ದಾರೆ. ಮತ್ತು ಹಿಮಾನಿ ಸಾವರ್ಕರ್ ಇದರ ಮೂಲ ಅನುವಾದದ ಹಕ್ಕುದಾರರು, ಅವರ ಹತ್ರ ಮಾತನಾಡಿ ಈ ಪುಸ್ತಕಕ್ಕೆ ಬೇಕಾದ ಪರ್ಮಿಷನ್ ಅನ್ನು ಅವರೇ ನಮಗೆ ಕೊಡಿಸಿದ್ದು. ಹೀಗೆ ಅನೇಕರು ಇದರ ಒಂದು ಯಾತ್ರೆಯಲ್ಲಿ ಇದ್ದಾರೆ. ಇದೆಲ್ಲ ಬರೆಯೋರ್ದಾದ್ರೆ, ಇನ್ನೊಂದು ಕೊನೆಯದಾಗಿ ಹೇಳಿ ಮುಗಿಸ್ಬೇಕಾದ್ದು ಅಂದ್ರೆ, ಇದನ್ನು ಪ್ರಕಟಿಸೋದು ಇದೆಯಲ್ಲ ತುಂಬಾ ಕಷ್ಟ. ಈ ಹಿಂದುತ್ವದ ಪ್ರಕಟಣೆಯ ನಂತರ ಹರ್ಷ ಅವರು ಸಾಹಿತಿಯಾಗಿ ಮತ್ತೊಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ತುಂಬಾ ಬೆಳೆದಿದ್ದಾರೆ. ಎರಡೂ ಹಂತದಲ್ಲಿ, ಆಸ್ ಎ ಪರ್ಸನಾಲಿಟಿ ಅಂಡ್ ಆಸ್ ಎ ಪಬ್ಲಿಷರ್. ಯಾಕೆಂದ್ರೆ ಅವರ ವಿಸ್ತಾರ ಅಂತಿರಲ್ಲ, ಅವರಿಗೆ ಸಿಗಬಹುದಾದಂಥ ಒಂದು ವಿಸ್ತಾರವಾದ ನೋಟ ಅದು ದೊಡ್ಡದಾಗಿದೆ. ಕಣ್ಣಿನ ಒಂದು ಪಾಠವ ಅಂತ ಕರೀತಾರೆ ಕನ್ನಡದಲ್ಲಿ, ಪಾಠವ, ಅದು ವಿಸ್ತಾರವಾಗಿದೆ. ಈ ಸಬ್ಜೆಕ್ಟ್ಗಳ ಮೇಲೆ ಮಾಡಿದ್ರೆ ಜನ ಓದ್ತಾರೆ, ಜನ ಬರೀತಾರೆ ಅಂತ.
ಹಾಗಾಗಿ ಅವರು ಒಬ್ಳು ಜರ್ಮನ್, ಇವಳು ಒಬ್ಬ ಗ್ರೀಕ್ ಲೇಡಿ, ಅವಳು ಬರೆದಿರುವಂಥ ಎಚ್ಚರ ಹಿಂದೂ, ವಾರ್ನಿಂಗ್ ಟು ದಿ ಹಿಂದೂಸ್ ಅನ್ನೋ ಪುಸ್ತಕವನ್ನ ಮಾಡಿಸಿದ್ರು. ಆ ಪುಸ್ತಕಕ್ಕೆ ಮುನ್ನುಡಿ ಬರೆದವ್ರು ಯಾರು ಗೊತ್ತೇ? ಬಾಬಾರಾವ್ ಸಾವರ್ಕರ್. ಆ ಪುಸ್ತಕವನ್ನ ನಮಗೆ ಸುಬ್ರಾಯರು ಹುಡುಕೊಟ್ರು. ಆ ಪುಸ್ತಕವನ್ನು ಇವರು ಅನುವಾದ ಮಾಡಿಸಿದ್ರು. ಯಾಕೆ ಅಂದ್ರೆ ಸಾವರ್ಕರ್ ಅವ್ರ ಪೀರಿಯಡ್ನಲ್ಲಿ ಭಾರತವನ್ನು ನುಂಗಿ ನೀರು ಕುಡಿಬೇಕು ಅನ್ನುವಂಥ ಮನೋಭಾವವಿದ್ದವರ ಜನಸಂಖ್ಯೆ ಕಡಿಮೆ ಇತ್ತು. ಯಾಕೆ ಈ ಕಾರ್ಯಕ್ರಮ ಅಥವಾ ಈ ಸಭೆ ಇಂಪಾರ್ಟೆಂಟು ಅಂದರೆ, ಇದೇ ಥರ ಸಭೆ ನಾವು ಇಷ್ಟೇ ಮುಕ್ತವಾಗಿ ಇನ್ನು 5 ವರ್ಷ ಆದ್ಮೇಲೆ ಮಾಡೋ ಸ್ಥಿತಿಲಿ ಇರ್ತೀವ ಹಿಂದೂ ಸಮಾಜವಾಗಿ? 10 ವರ್ಷ ಆದ್ಮೇಲೆ ನಾವು ಇರ್ತೀವ ಈ ಸ್ಥಿತಿಯಲ್ಲಿ? ಕಷ್ಟ ಇದೆ, ಪರಿಸ್ಥಿತಿ ತುಂಬ ಕಷ್ಟ ಇದೆ. ಯಾರು ಫೀಲ್ಡಲ್ಲಿ ವರ್ಕ್ ಮಾಡೋ ಅನೇಕ ಕಾರ್ಯಕರ್ತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ. ನಾವು ನಮ್ಮ ಸುರಕ್ಷಿತವಾದ ಕೆಲವು ಬಡಾವಣೆಗಳಲ್ಲಿ ಕೂತ್ಕೊಂಡು ನಾವು ಏನು ಬೇಕಾದ್ರೂ ಮಾತನಾಡ್ಬೋದು. ಮೊನ್ನೆ ನಡೆದ ನಾಗಮಂಗಲದ ಗಣಪತಿ ಅರೆಸ್ಟ್ ಘಟನೆ ಇದೆಯಲ್ಲ, ಗಣಪತಿ ಶುರುವಾಗಿದ್ದೇ ಸ್ವಾತಂತ್ರ್ಯ ಹೋರಾಟದ ಸಂಕೇತವಾಗಿ ತಿಲಕರು ಮತ್ತು ನಮ್ಮ ಸಾವರ್ಕರ್ ಅವರು ಮಾಡಿದಂಥ ಕೆಲಸ. ಈಗ ಸ್ವಾತಂತ್ರ್ಯದ ಸಂಕೇತವಾದ ತಿಲಕ್ ಇವರನ್ನೇ, ಗಣಪತಿಯನ್ನೇ ಬಂಧನಕ್ಕೊಳಪಡಿಸಿದ್ರೆ ಬಂಧನಕ್ಕೊಳಪಟ್ಟಿದ್ದು ಯಾವುದು? ಬಂಧನಕ್ಕೊಳಪಟ್ಟಿದ್ದು ಸ್ವಾತಂತ್ರ್ಯ. ಹಾಗಾಗಿ ನಾವು ಮಾಡಬೇಕಾದ ಏನೀಗ? ಸ್ವಾತಂತ್ರ್ಯ ಹೋರಾಟ. ಅದಕ್ಕೆ ನಮಗೆ ಮೂಲ ಪ್ರೇರಣೆ ಏನು? ಆ ಭಗವಂತನಾದ ವಿನಾಯಕ ಮತ್ತು ವಿನಾಯಕ ದಾಮೋದರ ಸಾವರ್ಕರ್. ಇದರಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಹೇಳಿ. ಈ ಫ್ರೀಡಮ್ ಮೂಮೆಂಟಿನ 2ನೇ ಹಂತಕ್ಕೆ ಭಾರತ ಬಂದಿದೆ. ಅವರು ಅವರ ಫ್ರೀಡಮ್ ಮೂಮೆಂಟ್ ನಕ್ಸಲೈಟ್ಸ್ ಗುರುತಿಸ್ಬಿಟ್ಟಿದ್ದಾರೆ, ಆಜಾದ್ ಕಾಶ್ಮೀರ್ ಮಾಡೋರು ಗುರುತಿಸ್ಬಿಟ್ಟಿದ್ದಾರೆ, ಖಲಿಸ್ತಾನಿಗಳು ಗುರುತಿಸ್ಕೊಂಡಿದ್ದಾರೆ, ಯಾರ್ಯಾರು ವಿದೇಶಿ ಚೈನಿ ಮತ್ತು ಅಮೆರಿಕ ಶಕ್ತಿಗಳ ಜೊತೆ ಕೈ ಜೋಡಿಸ್ಬೇಕು ಅವ್ರು ಗುರುತಿಸ್ಕೊಂಡಿದ್ದಾರೆ. ನಾವು ಖಡ್ಗಧಾರಿ ದುರ್ಗಾಮಾತೆ, ಹೇ ಅಧಮ ರಕ್ತ ರಂಜಿತೆ ಸುಜನ ಪೂಜಿತೆ ಹೇ ಸ್ವತಂತ್ರತೆ ಭಗವತಿ ಅಂತ ಹೇಳಿದ ನಾಡಿನ ಜನರಾದ ನಾವು ಇನ್ನೇನು ದುರ್ಗಾ ಪೂಜೆ ಬಂತು, ಇನ್ನೇನು ವಿಜಯದಶಮಿ ಬಂತು, ನಾಡಿದ್ದಿಂದ ಪಿತೃಪಕ್ಷ ನಡೀತಾ ಇದೆ. ನಮ್ಮ ಪಿತೃಗಳು ಯಾರು? ನಮ್ಮ ಪೂರ್ವಿಕರು ಯಾರು? ನಾವು ಯಾರನ್ನು ಅನುಸರಿಸಬೇಕು ಅನ್ನುವುದನ್ನು ಅನುಸಂಧಾನ ಮಾಡುವುದಕ್ಕೆ ಇಂಥ ಕಾರ್ಯಕ್ರಮಗಳು ಮುಖ್ಯವಾಗುತ್ತೆ. ಹಿಂದೂಗಳು ಒಂದು ಸಮಾಜವಾಗಿ ಈಗಲೂ ವಾಟ್ಸ್ಯಾಪ್ಗಳನ್ನು ಬಿಸಾಕಿ, ಫೇಸ್ಬುಕ್ಗಳನ್ನು ಪಕ್ಕಕ್ಕಿಟ್ಟು ಅವ್ರೇನಾದರೂ ಮಾಡಬಹುದಾದ ಬೇರೆ ಕೆಲಸವನ್ನು ಮಾಡದೆ ಹೋದರೆ, ಅಥವಾ ಮಾಡುತ್ತಿರುವವರಿಗೆ ಅವರು ಬೆಂಬಲವಾಗಿ ನಿಲ್ಲದೆ ಹೋದರೆ, ತನುಮನ ಧನಗಳಿಂದ ಹಿಂದೂ ಸಮಾಜ ಗ್ರೀಕ್ ಮತ್ತು ರೋಮ್ ಅಥವಾ ಅಜೆಟಿಕ್ ಅಥವಾ ಇಂಕಾ ನಾಗರಿಕತೆಗಳಂತೆ ಮ್ಯೂಸಿಯಂ ಪೀಸ್ ಆಗಬಲ್ಲ ಎಲ್ಲ ಸಾಧ್ಯತೆ ಇದೆ. ಇದಕ್ಕೆ ಮತ್ತೆ ನೀವು ಮೋದಿ ನೋಡ್ಕೊಳ್ತಾರೆ, ಯೋಗಿ ಆದಿತ್ಯನಾಥ್ ನೋಡ್ಕೊಳ್ತಾರೆ ಅಂತ ನಾವು ರಾಗಿ ಮುದ್ದೆನೋ ರೊಟ್ಟಿನೋ ತಿಂದು ಮಲಗಕ್ಕಾಗಲ್ಲ. ಈ ಪರಿಸ್ಥಿತಿ ನಾನು ನಾರ್ಮಲಿ ಈ ಸ್ಟೈಲಲ್ಲಿ ಹೇಳಲ್ಲ, ಆದರೆ ಪರಿಸ್ಥಿತಿ ಹಂಗಿರೋದ್ರಿಂದ ಇದನ್ನು ಹೇಳಬೇಕಾಗಿದೆ. ಹಾಗಾಗಿ ಇದನ್ನು ನೀವು ಈ ಶಾಸ್ತ್ರಗಳನ್ನು, ಇವತ್ತು ಪ್ರಕಟವಾಗ್ತಿರೋ ಬಿಡುಗಡೆ ಆಗಿರೋ ಶಾಸ್ತ್ರ ಗ್ರಂಥಗಳನ್ನು, ಇದು ಜೀವನ ಚರಿತ್ರೆಯ ಶಾಸ್ತ್ರ ಗ್ರಂಥ ಮತ್ತು ಹಿಂದುತ್ವ ವಿಚಾರದ ಶಾಸ್ತ್ರ ಗ್ರಂಥ, ಇವೆರಡೂ ಕೂಡ ನನ್ನ ಪ್ರಕಾರ ಇದನ್ನು ನೀವು ತೆಗೆದುಕೊಂಡು ಶಸ್ತ್ರಧಾರಿಗಳಾಗುವುದಕ್ಕೆ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವುದನ್ನ ಜಗತ್ತಿನ ಯಾವುದೇ ಇಂಟರ್ನ್ಯಾಷನಲ್ ಲಾ ತಡೆಯೋದಿಲ್ಲ, ಯಾವುದೂ ತಡೆಯಲ್ಲ. ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದು ಮನುಷ್ಯನ, ಅಹಿಂಸಾ ಮನುಷ್ಯನ ಮೊದಲ ಕರ್ತವ್ಯ. ಆತ್ಮರಕ್ಷಣೆ, ಆತ್ಮರಕ್ಷಣೆಯನ್ನಾದರೂ ಮಾಡ್ಕೊಳ್ಬೇಕಲ್ಲ ಹಿಂದೂಗಳು, ತಮ್ಮ ಕುಟುಂಬ ರಕ್ಷಣೆಯನ್ನಾದರೂ ಮಾಡ್ಕೊಳ್ಬೇಕಲ್ಲ. ಆ ಪರಿಸ್ಥಿತಿಗೆ ಭಾರತದ ಹಲವಾರು ಜಿಲ್ಲೆಗಳು, ಹಲವಾರು ರಾಜ್ಯಗಳ ತಾಲೂಕುಗಳು, ಡಿಸ್ಟ್ರಿಕ್ಟ್ಗಳು ಇವಾಗಲೇ ಬಂದಿದೆ. ಈ ಪರಿಸ್ಥಿತಿ ನಮಗೆ ಅರ್ಥವಾಗದೆ ಹೋದರೆ ಮತ್ತೊಂದು ಚಾನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಇತಿಹಾಸದ ಕಾಲಪುರುಷ ನಮಗೆ ಕೊಡ್ತಾನೆ ಅಂತ ಅನ್ಸಲ್ಲ. ನಾನು ಯಾರಿಗೋ ಏನೋ ಒಂದು ಆತಂಕ ಉಂಟು ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ. ಫ್ಯಾಕ್ಟ್ ಹಂಗಿದೆ. ಅದು ಶಿವಮೊಗ್ಗದಲ್ಲಿ ನಡೆದಿರೋ ಘಟನೆ ಇರ್ಬೋದು, ಅದು ನಾಗಮಂಗಲದಲ್ಲಿ ನಡೆದಿರೋ ಘಟನೆ ಇರ್ಬೋದು, ಬೆಂಗಳೂರಿನಲ್ಲೇ ಕೆಲವು ವರ್ಷಗಳ ಹಿಂದೆ ನಡೆದ ಡಿ.ಜಿ. ಹಳ್ಳಿಯ ಘಟನೆ ಇರ್ಬೋದು. ಈ ಸಂದರ್ಭದಲ್ಲಿ ನಾವು ಎಷ್ಟು ದನಿಯನ್ನು ಎತ್ತಿ ಸಮಾಧಾನ ಭೇದ ದಂಡವನ್ನು ಬಳಸಿ ಏನೆಲ್ಲ ಮಾಡಬಹುದೋ ಅದನ್ನು ಹಿಂದೂಗಳೇ ಬಹುಸಂಖ್ಯಾತರಾಗಿರುವ ಭಾರತದಲ್ಲಿ ನಾವು ಮಾಡದೆ ಹೋದರೆ ನಮ್ಮನ್ನ ಯಾವ ಶಾಸ್ತ್ರವೂ ಅಥವಾ ಯಾವುದೇ ರೀತಿ ಜ್ಞಾನದ ವಿಚಾರಗಳು ಉಳಿಸೋದಿಕ್ಕೆ ಸಾಧ್ಯವಾಗಲ್ಲ. ವಾಟ್ ಈಸ್ ದ ವೇ ಔಟ್ ಅನ್ನೋದನ್ನ ಆಸ್ ಎ ಕಮ್ಯುನಿಟಿ, ಆಸ್ ಎ ಸೊಸೈಟಿ ನಾವು ಯೋಚನೆ ಮಾಡಬೇಕು. ಇದನ್ನು RSSನವ್ರು ಮಾಡ್ತಾರೆ, ಇದನ್ನು BJP ಅವ್ರು ಮಾಡ್ತಾರೆ, ಇದನ್ನು ಬಜರಂಗ ದಳದವ್ರು ಮಾಡ್ತಾರೆ. ಅವ್ರು ಮಾಡ್ಬೋದು, ಮಾಡದೇ ಇರ್ಬೋದು. ಅವ್ರಿಗೆ ಇಷ್ಟವಾದ್ರೆ ಮಾಡ್ತಾರೆ. ಅವರ ಅವತ್ತಿನ ಮುಖ್ಯವಾದ 5 ವರ್ಷದ ಪ್ಲಾನಲ್ಲಿ ಇಲ್ಲದೆ ಮಾಡಲ್ಲ ಅವರು, ಅಲ್ವಾ? RSS ಕೇಳ್ಕೊಂಡ್ಬಿಟ್ಟು ನಾವು ಮದುವೆ ಮನೆ ಹೋಗ್ತಾ ಇಲ್ಲ ಅಲ್ವಾ? RSS ಕೇಳ್ಕೊಂಡು ಮಕ್ಳಿಗೆ ಮುಂಜಿ ಮಾಡ್ತಿಲ್ಲ ಅಲ್ವಾ? ನಾನು ಅದನ್ನು ಗೌರವಿಸಿಯೇ ಹೇಳ್ತಾ ಇರೋ ಮಾತು RSS ಅನ್ನ. ಎಲ್ಲದಕ್ಕೂ ಅವ್ರ ಕಡೆ ಪಾಯಿಂಟ್ ಔಟ್ ಮಾಡಿದ್ರೆ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತೀಯಾರ, ನಾವೇನ್ ಮಾಡ್ತಿದ್ದೀವಿ? ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತೀಯಾರ ಸಂಘದವ್ರು, ನಾವೇನ್ ಮಾಡ್ತಿದ್ದೀವಿ? ಈ ಯೋಚನೆಯನ್ನ ಬಿಯಾಂಡ್ RSS, ಬಿಯಾಂಡ್ ಬಜರಂಗ ದಳ,
ಇದನ್ನ ನಾವು ಯೋಚನೆ ಮಾಡದೆ ಹೋದ್ರೆ ವಿ ಕೆನಾಟ್, ಅದಕ್ಕೇನು ಹೇಳ್ತಾರೆ, ಯಾರಿಗಾದ್ರೂ ಅದನ್ನ ವಹಿಸ್ಕೊಡೋದು ಅಂತ ಇದೆಯಲ್ಲ, ಅದನ್ನು ನಾವು ಔಟ್ಸೋರ್ಸ್ ಮಾಡೋಕ್ಕಾಗಲ್ಲ. ಹಿಂದೂ ಸಮಾಜವನ್ನ 1 ಅಥವಾ 2 ಅಥವಾ 3 ಸಂಘಟನೆಗಳಿಗೆ, ಸಂಸ್ಥೆಗಳಿಗೆ ನಾವು ಔಟ್ಸೋರ್ಸ್ ಮಾಡೋಕ್ಕಾಗಲ್ಲ. ಇದು ನನ್ನ ಖಚಿತವಾದ ಬಲವಾದ ನಿಲುವಿದು. ನಮ್ಮ ರಕ್ಷಣೆಯನ್ನು ಅವ್ರು ಮಾಡಬೇಕು ಅಂತ ನೀವ್ಯಾಕೆ ನಿರೀಕ್ಷೆ ಮಾಡ್ತೀರಾ ಅಲ್ವಾ? ಅವ್ರನ್ನ ಕೇಳಿ ಮದುವೆ ಆದ್ರ, ಅವ್ರನ್ನ ಕೇಳಿ ಮಕ್ಕಳಾಯ್ತಾ, ಅವ್ರನ್ನ ಕೇಳಿ ಮನೆ ಕಟ್ಸಿದ್ರ? ಇಲ್ವಲ್ಲ. ಅವ್ರನ್ನ ಈ ವಿಷಯಕ್ಕೆ ಕೇಳ್ಕೊಂಡ್ ಬರ್ತಾ ಇದ್ದೀರಾ? ನಾನು ಅವ್ರನ್ನ ಪ್ರೊಟೆಕ್ಟು ಮಾಡ್ತಿಲ್ಲ, ಅಪೋಸು ಮಾಡ್ತಿಲ್ಲ. ಲೆಟ್ ದೆಮ್ ಡೂ ವಾಟ್ ದೇ ವಾಂಟೆಡ್ ಟು ಡೂ. ಈಗ ಮೋಹನ್ ಭಾಗವತರು ಹೇಳಿದ್ರು, ನಾವು ಅಯೋಧ್ಯದಲ್ಲಿ ಇದೀವಿ, ಮಥುರಾ ಮತ್ತು ಕಾಶಿನಲ್ಲಿ ಇಲ್ಲ ಅಂತ ತುಂಬಾ ಜನ ಬೈದ್ರು. ಫೈನ್, ನೀವಿಲ್ವಾ? ಹಿಂದೂ ಸಮಾಜವಾಗಿ ನಾವು ಮಥುರಾ ಹೋರಾಟ ಮಾಡೇ ಮಾಡ್ತೀವಿ. ನೀವು ಬಂದ್ರೆ ಬನ್ನಿ, ಮೋಹನ್ ಭಾಗವತರು ಮತ್ತು ಅವ್ರ ಜೊತೆ ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ಬಂದ್ರೆ ಸ್ವಾಗತ, ಬರದೇ ಇದ್ರೆ ಏನು ಬೇಜಾರಿಲ್ಲ. ಕಾಶಿಯ ಹೋರಾಟ ನಾವು ಮಾಡೇ ಮಾಡ್ತೀವಿ, ಕಾಶಿ ವಿಶ್ವನಾಥ ಆಸ್ ಎ ಸೊಸೈಟಿ ನಾನು ಹೇಳ್ತಿರೋದು. ಹೀಗಾಗಿ ಹಿಂದೂ ಸೊಸೈಟಿ ಎಕ್ಸಿಸ್ಟೆಡ್ ಬಿಫೋರ್ 1925, ಇಟ್ ವಿಲ್ ಎಕ್ಸಿಸ್ಟ್ ಆಫ್ಟರ್ 2024 ಓನ್ಲಿ ಇಫ್ ಯು ಆರ್ ಅವೇಕನ್. ಇದು ಸಂಘದವರ ವಿರುದ್ಧದ ಭಾಷಣವೂ ಅಲ್ಲ, ಸಂಘದವರ ಪರವಾದ ಭಾಷಣವೂ ಅಲ್ಲ, ಸತ್ಯವಾದ ಮಾತು ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ವಿ ಶುಡ್ ನಾಟ್ ಅಂಡ್ ವಿ ಕೆನಾಟ್ ಅಂಡ್ ವಿ ಆಟ್ ನಾಟ್ ಬಿಕಮ್ RSS ಸೆಂಟ್ರಿಕ್. ಸ್ಪಷ್ಟವಾದ ನಿಲ್ಲು. ಸಂಘದ ಹಿರಿಯ ಪ್ರಚಾರಕರಾದ ನಾಗರಾಜ್ ಅವರೇ ಇಲ್ಲಿದ್ದಾರೆ, ಅವ್ರು ಇರುವಾಗಲೇ ಈ ಮಾತು ಹೇಳ್ತಾ ಇದ್ದೀನಿ. ಯಾವ ಅರ್ಥದಲ್ಲಿ ಅಂದ್ರೆ ಸಂಘದ ವಿರುದ್ಧದ ಮಾತಲ್ಲ ಇದು. ಎಲ್ಲವನ್ನೂ ಅವ್ರಿಗೆ ಕೊಟ್ಟು ನಾವು ಪೌರುಷಹೀನರಾಗಿದ್ರೆ ಸಮಾಜ ಸ್ಥಿತಿ ಏನು ಅಂತ ಅದು ಪ್ರಶ್ನೆ ನಾನು ಕೇಳ್ತಾ ಇರೋದು. ಇದನ್ನು ನಮಗೆ ಕಲಿಸಿರುವುದು ಹಿಂದುತ್ವನೇ. ನಮಗೆ ಆದರ್ಶ ಶಿವಾಜಿ, ನಮಗೆ ಆದರ್ಶ ರಾಣಾ ಪ್ರತಾಪ್ ಸಿಂಹ, ನಮಗೆ ಆದರ್ಶ ರಾಣಿ ಅಬ್ಬಕ್ಕ, ನಮಗೆ ಆದರ್ಶ ಕಿತ್ತೂರು ಚೆನ್ನಮ್ಮ, ನಮಗೆ ಆದರ್ಶ ಹರಿಹರ ಬುಕ್ಕರು, ನಮಗೆ ಆದರ್ಶ 3ನೇ ಬಲ್ಲಾಳ, ನಮಗೆ ಆದರ್ಶ ಇಮ್ಮಡಿ ಪುಲಕೇಶಿ. ಇವರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ನಮ್ಮ ಸಮಾಜವನ್ನು ಶತಾಯಗತಾಯ ಪ್ರೊಟೆಕ್ಟ್ ಮಾಡಿಕೊಳ್ಳುವಂತ ಸಂದರ್ಭಕ್ಕೆ ಪೂರಕವಾಗಲಿ ಅಂತ ಈ ಪುಸ್ತಕ ರಚನೆ ಅಥವಾ ಇದರ ಪ್ರಕಟಣೆ ಅಥವಾ ಇದರ ಲೋಕ ಅರ್ಪಣೆಯ ಕಾರ್ಯಕ್ರಮಕ್ಕೆ ನಾವು ಸೇರಿದ್ದೀವಿ.